ಇವತ್ತಿಗೆ. ಹಾಗಾಗಿ ನಾವು ಗೆಳೆಯರನ್ನು ಎಷ್ಟು ಪ್ರೀತಿಯಿಂದ ವೆಲ್ಕಮ್ ಮಾಡ್ತೇವೆ ಅಷ್ಟು ದೇವರನ್ನು ವೆಲ್ಕಮ್ ಮಾಡೋದಿಲ್ಲ. ಯಾಕೆಂದ್ರೆ ದೇವರ ಕಣ್ಣು ಟೆನ್ಷನ್, ಸಮಸ್ಯೆ. ಆಚಾರ್ಯ ನಿಮಗೇನು ಗೊತ್ತು ನಮ್ಮ ಸಮಸ್ಯೆ? ನೀವು ಚಿರಿ ಚಿರಿ ಹೇಳ್ತೀರಾ. ಯಾಕೆಂದ್ರೆ ಬೆಳಿಗ್ಗೆ ಹೇಳಬೇಕು, ಆಫೀಸಿಗೆ 9:09ಕ್ಕೆ ಇರಬೇಕು, 9:10ಕ್ಕೆ ಹೋಗೋ ಹಾಗಿಲ್ಲ, ಸರಿಯಾಗಿ 9ಕ್ಕೆ ಅಲ್ಲಿ ಇರಬೇಕು. ಆಮೇಲೆ ದೇವರ ಪೂಜೆ ಮಾಡಬೇಕಾದ್ರೆ ಕನಿಷ್ಠ ಒಂದು 6ಕ್ಕೆ ಹೇಳಬೇಕು. ದೊಡ್ಡ ಟೆನ್ಷನ್ ಇದೆ. 6ಕ್ಕೆ ತಣ್ಣೀರು ಸ್ನಾನ ಮಾಡಬೇಕು. 2ನೇ ವಿಘ್ನ. ಒಂದು 3, 4, 8 ಮಂತ್ರಗಳನ್ನು ಕಲ್ತಿರ್ಬೇಕು. ಮಂತ್ರಕ್ಕೆ ಬರೋದಿಲ್ಲ ದೇವರ ಪೂಜೆ ಹೆಂಗ್ ಮಾಡೋದ್ರೆ ನಾವು ಮಾಡಿ ಸ್ವಾಗತವಾಗಿ ಮಾಡ್ತೇವೆ, ಎಡಿಕಟ್ಟು ಹೇಳ್ಕೊಳ್ತೇವೆ, ಮತ್ತೆ ಕಲಿಲಿಕ್ಕೆ ತಯಾರಿಲ್ಲ. ಮಂತ್ರಗಳನ್ನು ಕಲಿಬೇಕು, ಇದ್ದೀವಲ್ಲಿ ಹೆಚ್ಚಬೇಕು, ಹೆಣ್ಮಕ್ಳ ಟೆನ್ಷನ್, ಅವ್ರು ತಿಕ್ಕಬೇಕು, ಅದೊಂದು ಟೆನ್ಷನ್. ಆಮೇಲೆ ಈಗ ದೇವರ ನಮ್ಮ ಟೆನ್ಷನ್, ಗೆಳೆಯರ ಕರ್ದ ಟೆನ್ಷನ್. ದೇವರ ಕರ್ದ ಸಮಸ್ಯೆನ, ಗೆಳೆಯರ ಕರ್ದ ಸಮಸ್ಯೆನ. ಸಮಸ್ಯೆ ಇಲ್ಲದೆ ಇರೋದು ಗೆಳೆಯರನ್ನು ಕರೆದ್ರೆ, ದೇವರನ್ನು ಕರೆದ್ರೆ ನಮ್ಗೆ ಭಾರಿ ಸಮಸ್ಯೆ. ಅಂದಮೇಲೆ ಈ ಸಮಸ್ಯೆ ಎನ್ನುವಂತಹದ್ದು ಅದು ಬೆಣ್ಣಿಗೆ ಮೂಗಿಗೆ ಬೆಣ್ಣೆ ಹಚ್ಚಿ ದೇವರನ್ನು ಕರೆಯೋದೇ ಇರೋದಲ್ಲೇ ನಮಗೆ ಸುಖ, ನಮಗೆ ಎಂಜಾಯ್ಮೆಂಟ್ ಇದೆ, ನಮಗೆ ಅದೊಂದು ಆರಾಮಾಗಿ ನಿದ್ದೆ ಮಾಡಬಹುದು, ಬೇಕಾದ ಮಾಡಬಹುದು ಎನ್ನುವ ಭಾವನೆಯನ್ನು ಕ್ರಿಯೇಟ್ ಮಾಡಿ ಆ ವಿಘ್ನ ಏನ್ ಮಾಡ್ತಾ ಇದೆ, ಇಡೀ ಲೈಫಿನೊಳಗೆ ದೇವರ ಪೂಜೆಯನ್ನು ಮಾಡದೇ ಇರುವ ಹಾಗೆ ಮಾಡಿ ಇಟ್ಬಿಟ್ಟಿದೆ. ಇದು ವಿಘ್ನ ಮಾಡುವ ದೊಡ್ಡದಾದ ಕಾರ್ಯವಿದೆ. ಇದು ನನ್ನ ಕಲ್ಪನೆಗೆ ಬರುವುದಿಲ್ಲ, ಕಲ್ಪನೆಗೆ ಬರುವುದಿಲ್ಲ. ನನಗೆ ಹೇಳ್ತಾರೆ, ಎದೆ ತಟ್ಟಿ ಹೇಳ್ತಾರೆ, ಆಚಾರ್ಯ ಮೊನ್ನೆ ಹೇಳಿದ್ದಾರೆ ಆಚಾರ್ಯ, ನಾವು ಅತ್ಯಂತ ವೈಭವದಿಂದ ವರ್ಷಕ್ಕೆ 1 ದಿನ ನಾವು ದೇವರ ಪೂಜೆಯನ್ನು ಮಾಡುತ್ತೇವೆ. ಏನ್ ಹೇಳ್ಬೇಕು? ಬಹಳ ಸಂತೋಷಪ್ಪ, 1 ದಿನ ಅದನ್ನು ಮಾಡ್ತೀಯಲ್ಲ, 2 ಮಕ್ಕಳು ದೇವ ಸಮಾರಾಧನೆ ಅಷ್ಟೇ ಮಾಡಿ ಅಂತ ಹೇಳಿರಲ್ಲ ಅಂತ ಹೇಳಿ ಸಂತೋಷ ಪಡಬೇಕು ಅಷ್ಟೇ. ಹೀಗೆ ದೇವರ ಪೂಜೆ ತಪ್ಪಿ ಹೋಯ್ತು, ಸಂಧ್ಯಾವಂದನ ತಪ್ಪಿ ಹೋಯ್ತು, ಜಪ ಪಾರಾಯಣಗಳು ಏನ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಇವತ್ತು ಒಬ್ಬ ವ್ಯಕ್ತಿ ಪರ್ಫೆಕ್ಟ್ ಆಗಿ ವಾಯ್ಸುದ್ದಿ ಹೇಳ್ತಾನೆ ಅಂತ ಅನ್ನೋದಿಲ್ಲ, ಮನುಸುದ್ದಿ ಹೇಳ್ತಾನೆ ಅಂತ ಅನ್ನೋದಿಲ್ಲ. ಏನ್ ಪಾರಾಯಣವನ್ನು ಮಾಡಬೇಕು? ಸಣ್ಣ ಹುಡುಗಿಂದ ವೆಂಕಟೇಶ್ವರ ಸ್ತೋತ್ರ ಕಲ್ತಿರ್ತಾನೆ, ಅದು ಸರಿನಾ ತಪ್ಪ ಅದೊಂದು ಹೇಳ್ತಾ ಇರ್ತಾರೆ. ಅದು ಬಿಟ್ಟರೆ ಇನ್ನು ಬೇರೆ ಯಾವುದೂ ಬರೋದಿಲ್ಲ. ಇವು ಎಲ್ಲವೂ ಕೂಡ ವಿಘ್ನಗಳ ಸರ್ವಾಲಯ. ವಿಘ್ನಗಳು ನಮಗೆ ಮಹಾಪೂರ್ವ ಬಂದ ಹಾಗೆ ಬಂದು ನಮ್ಮನ್ನು ಎತ್ತಿ ಮೂಲೆಗೆ ಬಿಸಾಡ್ತಾ ಇದೆ. ಮಹಾಪೂರ್ವ ಬಂದ ಹಾಗೆ. ಇವತ್ತು ನಾನು ಹೇಳ್ತೇನೆ, ದೇವರ ಪೂಜೆ ಬೇಡ, ಜಪ ಬೇಡ, ಪಾರಾಯಣ ಬೇಡ, ಸಂಧ್ಯಾವಂದನ ಬೇಡ, ತುಳಸಿ ಪೂಜೆ ಬೇಡ, ಏನು ಬೇಡ, ಎಲ್ಲ ಬದಿಗೆ ಇಟ್ಟು ಬಿಡೋಣ. ನಾನು ಕೇಳ್ತೇನೆ, ಊಟ ಮಾಡಿದರೆ, ನಿದ್ದೆ ಮಾಡಿದರೆ ನಿಮಗೆ ತೃಪ್ತಿ ಆಗಿದೆಯಾ ಹೇಳಿ? ಯಾರಿಗಾದ್ರು? ನನಗಂತೂ ಆಗಿಲ್ಲ. ನಾನು ಕೈ ಎತ್ತಿ ಹೇಳ್ತೇನೆ. ಹೊಟ್ಟೆ ತುಂಬತ್ತೆ, 8 ತಾಸು ನಿದ್ದೆ ಮಾಡ್ತಾನೆ, ಆದ್ರೆ ಫ್ರೆಶ್ನೆಸ್ ತೃಪ್ತಿ ಆಗಿರೋದಿಲ್ಲ. ಯಾಕೆ ಆಗುದಿಲ್ಲ? ಊಟಕ್ಕೆ ವಿಘ್ನಗಳಿಗೆ, ಊಟಕ್ಕೆ ನಿದ್ರೆಗೆ ನಮಗೆ ವಿಘ್ನಗಳಿವೆ. ಅತ್ಯಂತ ಪ್ರಶಾಂತವಾಗಿ 10 ನಿಮಿಷ ಮಲಗಿ, 1 ಗಂಟೆ ಮಲಗಿ ನಾನು ಆಕ್ಟಿವ್ ಆಗಿ ಇರ್ತೇನೆ, ಆಪ್ಷನ್ನೇ ಇಲ್ಲ. ಒಂದು ಸ್ವಲ್ಪ ಊಟ ಮಾಡಿ ನಾನು ಲವಲವಿಕೆಯಿಂದ ಇರ್ತೇನೆ, ಆಪ್ಷನ್ನೇ ಇಲ್ಲ. ಯಾಕೆಂತಂದ್ರೆ ಊಟ ಮಾಡುವಾಗ ಟಿವಿ ಬೇಕು, ಮೊಬೈಲ್ ಬೇಕು, ಪೇಪರ್ ಬೇಕು, ಹರಟಿ ಬೇಕು, ಬೈಕ್ ಬೇಕು, ಜಗಳ ಮಾಡಬೇಕು. ಇಂತಹ 100 ಆಕ್ಟಿವಿಟೀಸ್ಗಳಲ್ಲಿ ನಾನು ಏನ್ ಮಾಡ್ತಾ ಇದ್ದೇನೆ ಅನ್ನೋದೇ ಗೊತ್ತಿರೋದಿಲ್ಲ. ತಟ್ಟಿ ಖಾಲಿಯಾಗಿ ಬಿಟ್ಟಿರುತ್ತೆ, ಇನ್ನು 7 ಒಂದೇ ಇರುತ್ತೆ. ಹಾಗಾದಾಗ ಒಂದು ನಾವು ಊಟ ಮಾಡುವುದರ ಕಡೆಗೆ ಕಾನ್ಸಂಟ್ರೇಷನ್ ಕೊಡಲಿಕ್ಕೆ ಆಗದೇ ಇರುವಂತಹ ನಾವು ಇಡೀ 3600 ದಿವಸ 100 ವರ್ಷಗಳಲ್ಲಿ ತಪ್ಪದೆ ಸಂಧ್ಯಾವಂದನ, ತಪ್ಪದೆ ಜಪ, ತಪ್ಪದೆ ಪಾರಾಯಣ, ತಪ್ಪದೆ ಯಜ್ಞ ಯಾಚನ ಇತ್ಯಾದಿಗಳ ಕಡೆ ಕಾನ್ಸಂಟ್ರೇಷನ್ ಮಾಡಿ
ಪ್ರಜಾವಾಣಿ ಏನು ಬರುತ್ತೆ ಮನೆಗೆ, ಅದನ್ನು ಯಾವ ಅಡೆತಡೆಗಳು ಇಲ್ಲದೇನೆ ಅರ್ಥ ಮಾಡಿಕೊಂಡು ಯಾವ ಶಬ್ದದ ಮೇಲೆ ಎಷ್ಟು ಭಾರ ಹಾಕಬೇಕು ಎಂಬುದನ್ನು ತಿಳಿದುಕೊಂಡು ಸರಿಯಾಗಿ ಪರ್ಫೆಕ್ಟ್ ಆಗಿ ಅವನು ಓದ್ತಾನೆ ಅಂತ ಹೇಳಿ. ಅಂದ್ರೆ ಇಂಜಿನಿಯರ್ ಆದ್ರೆ ಏನಾದ್ರೆ ಪೇಪರ್ ಓದಲಿಕ್ಕೆ ಬರದೇ ಇದ್ದವ್ರು ಕನ್ನಡ ಓದಲಿಕ್ಕೆ ಬರದೇ ಇದ್ದಾಗ, ಅಂದ್ರೆ ಊಟಕ್ಕೆ ವಿಘ್ನ, ಸಾಧನೆಗಳಿಗೆ ವಿಘ್ನ, ಈ ತರಹದ ಏನಂತಾರೆ ಸುಮ್ಮನೆ ಹೇಳ್ತಾರೆ ಸಣ್ಣದು ಅತಿ ಸಣ್ಣ ಮುಂದೆ ಎಲ್ಲ ಗಣಪತಿ ಮೈ ಮೇಲೆ ಎಲ್ಲ ಬರುತ್ತೆ. ಇವತ್ತಿನ ಮಕ್ಕಳಿಗೆ ತಂದೆ ತಾಯಿಗೆ ನಮಸ್ಕಾರ ಮಾಡಬೇಕಂತ ಗೊತ್ತಾ? ಮಾಡಿಸ್ಕೊಂಡಿದ್ದೀರಾ ಯಾರಾದರೂ? ಅಥವಾ ಮಕ್ಕಳಿಗೆ ಚೆನ್ನಾಗಿ ಆಶೀರ್ವಾದ ಮಾಡಬೇಕೆಂತ ತಂದೆ ತಾಯಿಗಳಿಗೆ ಗೊತ್ತಾ? ತಂದೆ ತಾಯಿಗಳಿಗೆ ಆಶೀರ್ವಾದ ಮಾಡಬೇಕೆಂದು ಗೊತ್ತಿಲ್ಲ, ಮಕ್ಕಳಿಗೆ ನಮಸ್ಕಾರ ಮಾಡಬೇಕೆಂಬುದು ಗೊತ್ತಿಲ್ಲ. ಅಂದರೆ ಈ ಸಣ್ಣ ಸಂಸ್ಕಾರವೂ ಗೊತ್ತಿಲ್ಲದೆ ಇರುವಷ್ಟು ನಮ್ಮನ್ನು ವಿಘ್ನಗಳು ನಮ್ಮ ತಾಂಡವವಾಡ್ತಾ ಇದೆ, ನಮ್ಮನ್ನು ಆಟವಾಡಿಸ್ತಾ ಇದೆ. ಎಲ್ಲವೂ ಕೂಡ ಇವತ್ತು ನಾನು ದಾಳಿ ಉಟ್ಕೊಂಡು ನಾನು ಮಡಿಯಲ್ಲಿ ನಾನು ಊಟ ಮಾಡ್ತೇನೆ ಅಂದ್ರೆ ನನಗೆ ಸಪೋರ್ಟ್ ಮಾಡೋರಿದ್ದಾರೆ, ನಾನು ಬೈಯೋರಿದ್ದಾರೆ. ನೀವು ಹೇಳಿ, ನೀವೆಲ್ಲ ನಾನು ಚೆನ್ನಾಗಿ ಮಡಿ ಮಾಡ್ತೇನೆ ಅಂತ ನಾನು ಓಪನ್ ಆಗಿ ಅನೌನ್ಸ್ ಮಾಡಿದರೆ, ನಾನು ಮಡಿ ಮಾಡ್ಲಿಕ್ಕೆ ತೊಡಗಿದರೆ, ನೀವು ಆಚಾರ್ಯ ನೀವು ಬರ್ರಿ, ನೀವು ಬೇಕಾದ ಎಲ್ಲ ಮಡಿ ವ್ಯವಸ್ಥೆ ಮಾಡ್ತೀನಿ ಅಂತಾರಲ್ಲ, ಅಡ್ಜಸ್ಟ್ ಆಗಬೇಕು ಅಂತ ಹೇಳ್ತಾರಲ್ಲ, ನನಗೆ ಬೈತಾ ಅನ್ಬೋತೀರಿ. ನೀವು ಹೇಳಿ, ಎಂತ ಜನ ಇದೆ, ಎಂತ ಸಮಾಜವಿದೆ ಇವತ್ತು. ಧರ್ಮಕ್ಕೆ ತಂದೆ ತಾಯಿಗಳಿಂದ ಹಿಡಿದುಕೊಂಡು ಯಾರೂ ಕೂಡ ಸಪೋರ್ಟ್ ಮಾಡುವವರು ಇಲ್ಲ. ಯಾಕೆ ಅಂತಂದ್ರೆ ಆ ವಿಘ್ನಗಳು ನಮ್ಮನ್ನು ಸಪೋರ್ಟ್ ಮಾಡದೇ ಇರುವ ಹಾಗೆ ನಮ್ಮನ್ನು ಅರಿದು ಹಾಕ್ತಾ ಇದೆ. ಒಂದು ಗಣಪತಿಯ ಕಥೆ. ಗಣಪತಿ ಮತ್ತು ಯಾರು ಸ್ಕಂದ ಷಣ್ಮುಖ ಇಬ್ರು ತಂದೆ ತಾಯಿಗಳಿಗೆ ಬಂದು ನಮಸ್ಕಾರವನ್ನು ಮಾಡ್ತಾರೆ. ಆಗ ತಂದೆ ತಾಯಿಗಳು ಹೇಳ್ತಾರೆ, ಶಿವ ಪಾರ್ವತಿಯರು, ನಿಮ್ಗೆಲ್ಲ ಗೊತ್ತಿರುವ ಕಥೆ, ಪ್ರಸಿದ್ಧವಾದ ಕಥೆ. ಭೂ ಪ್ರದಕ್ಷಿಣೆ ಹಾಕಿಕೊಂಡು ಬನ್ನಿ, ಯಾರು ಮೊದಲಿಗೆ ಬರ್ತಾರೆ ಅವರಿಗೆ ಜಗತ್ತಿನೊಳಗೆ ಮೊದಲು ಪೂಜೆ ಮಾಡುವ ಅಧಿಕಾರವನ್ನು ನಾನು ದಯಪಾಲಿಸಿದ್ದೇನೆ, ವರ ಕೊಡುತ್ತೇನೆ ಅಂತ ಹೇಳಿ. ಆಗ ಷಣ್ಮುಖ ಏನ್ ಮಾಡಿದ, ಭೂ ಪ್ರದಕ್ಷಿಣೆಯನ್ನು ಹಾಕೋದಕ್ಕೆ ಗಡಿಬಿಡಿಯಿಂದ ಓಡಿ ಹೋದ. ಗಣಪತಿ ಏನು ಮಾಡಿದ, ತಂದೆ ತಾಯಿಗಳಿಗೆ ನಮಸ್ಕಾರವನ್ನು ಮಾಡಿದ, ಪ್ರದಕ್ಷಿಣೆಯನ್ನು ನಮಸ್ಕಾರವನ್ನು ಮಾಡಿದ. ಷಣ್ಮುಖ ಪೆದ್ದು ಅಲ್ಲ, ತಿಳಿಬೇಡ್ರಿ. ಗಣಪತಿಗಿಂತ ದೊಡ್ಡ ಷಣ್ಮುಖ ಅಂತ ತಿಳಿಬೇಡ್ರಿ. ಗಣಪತಿಗಿಂತಲೂ ಬಹಳ ದೊಡ್ಡ ದೇವತೆ ಇಂದ್ರ ಕಾಮನೇ ಷಣ್ಮುಖನಾಗಿ ಹುಟ್ಟಿದ್ದಾನೆ. ಅತಿ ದೊಡ್ಡ ದೇವತೆ ಗಣಪತಿ. ಷಣ್ಮುಖನೊಂದು ಬಚ್ಚ, ಬಹಳ ಸಣ್ಣ ದೇವತೆ. ಆದರೆ ಯಾಕೆ ಹೀಗೆ ಮಾಡಿದರು ಅಂತಂದ್ರೆ, ತಂದೆ ತಾಯಿಗಳ ಒಂದು ಮಹಿಮೆಯನ್ನು ಜಗತ್ತಿಗೆ ತೋರಿಸಿಕೊಡುವುದಕ್ಕಾಗಿ ಮಾಡಿದರು. ಹೀಗೆ ಅಂದ್ರೆ ಒಂದು ಬಾರಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರವನ್ನು ಮಾಡಿದರೆ ಇಡೀ ಭೂಮಂಡಲ ಪ್ರದಕ್ಷಿಣೆ ಹಾಕಿದ ಪುಣ್ಯ ಬರುತ್ತೆ ಅಂತ ಅಂದಮೇಲೆ ಈ ತರಹದ ಪುಣ್ಯವನ್ನು ನಮ್ಮ ಮಕ್ಕಳಿಗೆ ನಾವು ಯಾಕೆ ಕೊಡಬಾರದು? ಯಾಕೆ ನಾವು ಕೊಟ್ಟಿಲ್ಲ? ಈಸಿಯಾಗಿ ಹೇಳ, ಈಗ ನಾನು ಬ್ಯಾಂಕಿಗೆ ಹೋಗಿ ಕೇಳಿದ್ರೆ ನನಗೆ ದುಡ್ಡು ಕೊಡೋದ್ರೆ ಕೊಡ್ತಾರೇನ? ಎಷ್ಟು ಇಟ್ಟಿರಿ ನೀವು ಬ್ಯಾಂಕಿನೊಳಗೆ? ಅಷ್ಟು ತಗೊಂಡ್ರೆ. ಹೆಚ್ಚಿನ ಕೇಳಿದ್ರೆ ಕೊಡುವುದಿಲ್ಲ. ಅಂದಮೇಲೆ ಅದೇ ಎಕ್ಸಾಂಪಲ್, ಈಗ ನಾನು ನನ್ನ ಮಕ್ಕಳಿಗೆ ನಾನು ನಮಸ್ಕಾರವನ್ನು ಮಾಡಿಸಿಕೊಂಡು ಭೂ ಪ್ರದಕ್ಷಿಣೆ ಹಾಕಿದ ಪುಣ್ಯ ಕೊಡಬೇಕು ಅಂತಂದ್ರೆ ನನ್ನಲ್ಲಿ ಅಷ್ಟು ಪುಣ್ಯವಿರಬೇಕು. ಆ ಪುಣ್ಯವಿದ್ದಾಗ ನಾನು ಕೊಡ್ಲಿಕ್ಕೆ ಸಾಧ್ಯ. ನನ್ನಲ್ಲಿ ಪುಣ್ಯವೇ ಇಲ್ಲದಿರುವಾಗ ನಾನು ಕೊಡ್ತೇನೆ ತಲೆ. ಹಾಗಾಗಿ ನಮ್ದು ಅಜೆಂಡಾ ಏನಿದೆ ಅಂತಂದ್ರೆ, ಅನ್ಅಫಿಷಿಯಲ್ ಆಗಿರ್ತಕ್ಕಂಥ ನಮ್ಮ ಒಂದು ಅಜೆಂಡಾ ಏನಿದೆ ಅಂತಂದ್ರೆ, ನಾನು ಪುಣ್ಯ ಸಂಪಾದನೆ ಮಾಡೋದಿಲ್ಲ, ನನ್ನ ಮಗನೇ ನೀನು ಪುಣ್ಯ ಸಂಪಾದನೆ ಮಾಡಬೇಡ. ನಾನು ಪುಣ್ಯ ಸಂಪಾದನೆ ಮಾಡುವುದಿಲ್ಲ, ನೀವು ಪುಣ್ಯ ಸಂಪಾದನೆ ಮಾಡುವ ಹಾಗಿಲ್ಲ. ಹೀಗಾದ್ರೆ
ಗಣಪತಿ ಅನುಗ್ರಹ ಎಂದಿಗೂ ಆಗುವುದಿಲ್ಲ. ಅಷ್ಟು ದೊಡ್ಡ ಗಣಪತಿ. ಅವನ ಮಹಿಮೆಯನ್ನು ಹೇಳುವಾಗ ಜಗನ್ನಾಥದಾಸರು ಒಂದು ಮಾತನ್ನು ಹೇಳ್ತಾರೆ, ಶ್ರೀಶನಂಗ್ರಿ ಸರೋಜ ಭಂಗ. ಏನು ಅರ್ಥ? ಶ್ರೀ ಲಕ್ಷ್ಮೀದೇವಿ, ಶ್ರೀಶ ಲಕ್ಷ್ಮೀ ಒಡೆಯ ಪರಮಾತ್ಮ, ಆ ಭಗವಂತನ ಅಂಗ್ರಿ ಕಾಲುಗಳು, ಆ ಕಾಲುಗಳೆಂಬ ಪದ್ಮ, ಆ ಪದ್ಮದೊಳಗೆ ಗಣಪತಿ ಏನಾಗಿದ್ದಾನೆ? ಭೃಂಗ, ಜೇನುಹುಳ. ಅಂದ್ರೆ ಜೇನುಹುಳ ಏನ್ ಮಾಡುತ್ತೆ? ಪದ್ಮವನ್ನು ಬಿಟ್ಟು ಆಚೆ ಈಚೆ ಹೋಗುವುದೇ. ಎಷ್ಟು ದೂರ ಹೋದ್ರೂ ಮತ್ತೆ ಅಲ್ಲಿ ಓಡಿ ಬರುತ್ತೆ, ಮಕರಂದವನ್ನು ಸ್ವೀಕಾರ ಮಾಡುತ್ತೆ, ಮತ್ತೆ ಹೋಗುತ್ತೆ, ಮತ್ತೆ ಬರುತ್ತೆ, ಮತ್ತೆ ಹೋಗುತ್ತೆ, ಮತ್ತೆ ಬರುತ್ತೆ, ಮತ್ತೆ ಹೋಗುತ್ತೆ, ಮತ್ತೆ ಬರುತ್ತೆ. ಅದು ತೃಪ್ತಿಯೇ ಇಲ್ಲ. ಎಷ್ಟು ಮಕರಂದವನ್ನು ಹೀರಿದರೂ ಕೂಡ ಅದು ತೃಪ್ತಿ ಇಲ್ಲ. ಹೀಗೆ ಗಣಪತಿ ಸೇವೆ ಮಾಡ್ತಾನೆ, ಚಿಂತನೆಯನ್ನು ಮಾಡ್ತಾನೆ, ಆರಾಧನೆಯನ್ನು ಮಾಡ್ತಾನೆ, ಊಹಾತೀತವಾಗಿ ಭಗವಂತನ ಆರಾಧನೆಯನ್ನು ಮಾಡ್ತಾನೆ. ಹೀಗಿರುವಾಗ ಗಣಪತಿಯ ಭಕ್ತರಾದ ನಾವು ಎಷ್ಟು ದೇವರ ಆರಾಧನೆಯನ್ನು ಮಾಡ್ತೇವೆ? ನಾವು ಗಣಪತಿಯ ಭಕ್ತರ ಹೌದೋ ಅಲ್ವಾ? ಒಂದು ಪೊಲಿಟಿಕಲ್ ಪಾರ್ಟಿಯ ಲೀಡರ್ ನಾನು ಅಥವಾ ಮೆಂಬರ್ ನಾನು ಅಂದ ಮೇಲೆ ಆ ಪೊಲಿಟಿಕಲ್ ಪಾರ್ಟಿಯ ಅಜೆಂಡಾಗಳು ಏನಿವೆ ಅದರಲ್ಲಿ ಒಂದು 10% ಅನ್ನು ನಾವು ಫಾಲೋ ಮಾಡ್ತಾ ಇದ್ರೆ ನಾನು ಮೆಂಬರ್ ಆಗ್ತೇನೆ. ಏನೂ ಫಾಲೋ ಮಾಡಿದ್ರೆ ನಾನು ಮೆಂಬರ್ ಆಗಲಿಕ್ಕೆ ಸಾಧ್ಯವಿಲ್ಲ. ಹೇಗೋ ಅದೇ ರೀತಿಯಾಗಿ ನಾನು ಒಬ್ಬ ಗಣಪತಿಯ ಭಕ್ತ ಅಂತ ಅಂದ ಮೇಲೆ ಆ ಗಣಪತಿ ತನ್ನ ಇಡೀ ಜೀವನ ದೇವರ ಪಾದಾರವಿಂದಗಳಲ್ಲಿ ನಿರಂತರ ಭಕ್ತಿಯನ್ನು ಮಾಡ್ತಾನೆ ಅಂತಂದ್ರೆ ಅದರ 10% ಅನ್ನು ನಾನು ಮಾಡಿದ್ರೆ ಆಗ ಆ ಗಣಪತಿಯ ಪಾರ್ಟಿಯೊಳಗೆ ನಾನು ಸೇರಿಕೊಳ್ಳುತ್ತೇನೆ. ಇಲ್ಲದೇ ಇದ್ರೆ ಇಲ್ಲ. ಯಾಕೆ? ಆ ಗಣಪತಿಯ ಅಜೆಂಡಾಗಳನ್ನು ನಾನು ಫಾಲೋ ಮಾಡೋದಿಲ್ಲ ಅಂದಮೇಲೆ ನನಗೆ ಯಾಕೆ ಆ ಪಾರ್ಟಿಯಲ್ಲಿ ಸೇರಿಸಿಕೊಳ್ತಾರೆ? ಜಾಣಿಸೋದಿಲ್ಲ ಆಚೆ. ಒದ್ದಿಲ್ಲ ಪುಣ್ಯ, ಒಗೆಯೋದ್ರೊಳಗೆ ನಾವು ಸುಧಾರಿಸಿಕೊಳ್ಳಬೇಕು. ಇದು ಅಷ್ಟೇ ಸತ್ಯ. ಯಾವಾಗ ಹೇಗೆ ಒದಿತಾನೆ, ವಿಘ್ನ ಕೊಡುವವನು ಗಣಪತಿಯೇ, ವಿಘ್ನ ಪರಿಹಾರ ಮಾಡುವವನು ಗಣಪತಿಯೇ. ಹೇಗೆ ವಿಘ್ನವನ್ನು ಕೊಡಬಹುದು ನಮಗೆ ಗೊತ್ತೇ ಆಗುವುದಿಲ್ಲ. ಅಷ್ಟು ಅನಾಯಾಸೇನ ವಿಘ್ನಗಳು ಬಂದ್ಬಿಡುತ್ತೆ. ಅಷ್ಟೇ ಸುಲಭ ರೀತಿಯೊಳಗೆ ನಮ್ಮ ಪರಿಸ್ಥಿತಿ ಹೇಗಿದೆ ನೋಡಿ. ನನಗೆ ಒಬ್ರು ಬಂದು ಕೇಳಿದೆ, ಅಚ್ಚ ನನ್ನ ಮದುವೆ ಆಗ್ತಾ ಇದೆ, ಮುಂದೆ ನನಗೆ ನೌಕರಿ ಸಿಗ್ತಾ ಇದೆ, ಮುಂದೆ ಮನೆಯೊಳಗೆ ಬಹಳ ಕಿರಿಕಿರಿ ಆಗ್ತಾ ಇದೆ, ಮುಂದೆ ನೆಕ್ಸ್ಟ್ ಇನ್ನೇನೋ ಅನೇಕ ಸಮಸ್ಯೆಗಳನ್ನು ಹೇಳಿ. ಬಹಳ ಸಂತೋಷ. ಇಲ್ಲಿ ಪ್ರಾಣದೇವರಿದ್ದಾರೆ, 48 ದಿವಸ 41 ದಿನ ಪ್ರತಿನಿತ್ಯ 108 ಪ್ರದಕ್ಷಿಣೆ ನಮಸ್ಕಾರ ಆಗ್ತದೆ. ಎಲ್ಲ ಆಪತ್ತುಗಳು ಪರಿಹಾರವಾಗುತ್ತೆ ಅಂತ ನಾನು ಹೇಳಿದೆ. ಅಚ್ಚ ನಾ ಮಾಡ್ತೀನಿ, ದಿವಸ ಗುಡಿಗೆ ಹೋಗಿರ್ತೇನೆ, ಏನಾದರೂ ಹೋಮ ಅದು ಇದ್ರೆ ಹೇಳ್ರಿಲ್ಲ. ನಾನಂದ್ರೆ ಹೋಮ ನಾ ಮಾಡಿಸೋದಿಲ್ಲ, ಯಾರು ಮಾಡಿಸ್ತಾರೆ ಅವ್ರ ಕಡೆ ಹೇಳ್ತೀನಿ, ಹೋಗಿ ಕಾಂಟ್ಯಾಕ್ಟ್ ಮಾಡ್ತೀನಿ, ಭೇಟಿ ಆಗ್ತೀನಿ. ನಾ ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಅವ್ನು ಬರ್ತಾನೆ ವ್ಯಕ್ತಿ, ಅವ್ರಿಗೆ 40,000 ರೂಪಾಯಿ ಹೋಮ ಸೆಟ್ ಮಾಡ್ರಿ, ನೋಡೋಣ ಟೆಸ್ಟ್ ಮಾಡಿ. ಅವ್ರು ಹೇಳಿ ಇಷ್ಟು ಖರ್ಚಾಗ್ತದೆ, ಇಷ್ಟ ಆಗ್ತದೆ, ನಾವು ಇಷ್ಟು ಪಾರಾಯಣ ಮಾಡ್ತೀವಿ, ಇಷ್ಟು ಜಪ ಮಾಡ್ತೀವಿ, ಅದಕ್ಕೆ ಇಷ್ಟು ದಕ್ಷಿಣ ಆಗ್ತದೆ, ಸಾಮಾನ್ಯಕ್ಕೆ ಇಷ್ಟ ಆಗ್ತದೆ, ಎಲ್ಲ ಇಷ್ಟು ಆಗ್ತದೆ, 35,000 ರೂಪಾಯಿ ರೆಡಿ ಆದವರು ಮಾಡಿಸ್ಲಿಕ್ಕೆ. ನಾನಂದೆ ನೌಕರಿ ಇಲ್ಲ, ಸ್ಯಾಲ್ರಿ ಇಲ್ಲ, ಇನ್ನೇನೋ ಸಮಸ್ಯೆ, ಆ ಸಮಸ್ಯೆ, ಈ ಸಮಸ್ಯೆ, ಇಷ್ಟೆಲ್ಲ ಇದ್ದಾಗ 35,000 ಖರ್ಚು ಮಾಡ್ಲಿಕ್ಕೆ ಏನಾಗಿ ಫ್ರೀಯಾಗಿ 41 ದಿವಸ ಪ್ರದಕ್ಷಿಣೆ ನಮಸ್ಕಾರ ಹಾಕಂತಂದ್ರೆ ಮಾಡ್ಲಿಕ್ಕೆ ಏನಾಗಿದೆ ನನಗೆ? ಫ್ರೀಯಾಗಿ ಮನೆಯೊಳಗೆ ದೇವರ ಪೂಜೆ ಮಾಡಿದ್ರೆ ಏನಾಗಿದೆ ನಿನಗೆ? ದೇವರು ನಮ್ಮ ಕೈಯಲ್ಲಿ ಬಂದ ಅಂತಂದ್ರೆ ಏನ್ ಬೇಕಾದ್ರೂ ಸಿಗುತ್ತೆ. ಎಲ್ಲ ವೈಭವಗಳು ನಮ್ಮ ಕೈಯೊಳಗೆ ತಾಂಡವ ಮಾಡುತ್ತೆ. ನಾನು ಭಿಕ್ಷೆ ಬೇಡೋದು ಬೇಕಾಗಿಲ್ಲ. ಆ ಐಟಮ್ಗಳು, ಆ ಪದಾರ್ಥಗಳು ಹೇಳುತ್ತೆ ನನ್ನನ್ನು ಭೋಗಿಸು ಅಂತ ನನ್ನ ಹತ್ರ ಓಡಿ ಬರ್ತವೆ. ಅದು ಬೇಡ, ಅದು ಬೇಡ. ನನಗೆ ತಾಳ್ಮೆ ಇಲ್ಲ, ನನಗೆ ಪೇಷನ್ಸ್ ಇಲ್ಲ. ನಾನು ಎಷ್ಟು ದುಡ್ಡು ಬೇಕೋ ದುಡ್ಡು ಚೆಲ್ಲಕ್ಕೆ ನಾನು ರೆಡಿ. ಆಗಿ ನನಗೆ ಕೆಲಸ ಆಗ್ಬೇಕು.
ನಾವು ಮುಂದುವರೆದರೆ ಅದರಿಂದ ನಮ್ಗೆ ಏನೂ ಒಳಿತಾಗುವುದಿಲ್ಲ, ಏನೂ ಒಳಿತಾಗುವುದಿಲ್ಲ. ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾ ಇರ್ತಾನೆ ವ್ಯಕ್ತಿ. ಅವನು ಫೋನ್ ಮಾಡಿ ಕೇಳ್ತಾನೆ, ನನ್ನ ಮಂತ್ ಎಂಡ್ ಬಂದ ಕೈಗೆ ರೊಕ್ಕ ಉಳಿಯುವುದಿಲ್ಲ. ಅವ್ರಿಗೆ ನಾನು ಹೇಳಿದೆ, ತಿರುಗಿ ಉಲ್ಟಾ ಹೇಳಿದೆ, ನಾನು ತಿಂಗಳಿಗೆ 8,000 to 10,000 ಬಹಳ ಅದು ಬರುತ್ತೆ. ಈ ಕರೋನಾ ಟೈಮ್ನಲ್ಲಿ ಅದನ್ನು ಬಂದಿಲ್ಲ, ಆದ್ರೆ ಬಂದದ್ರೊಳಗೆ ಅರ್ಧ ನಾನು ಡೆಪಾಸಿಟ್ ಮಾಡ್ತೀನಿ. ಅಂದ್ರೆ ಒಂದು 8 4 ಡೆಪಾಸಿಟ್ ಮಾಡ್ತೀನಿ ಅಂದ್ರೆ ನೀನು 3 ಲಕ್ಷದೊಳಗೆ ಏನೂ ಉಳಿಯುವುದಿಲ್ಲ ಅಂತಂದ್ರೆ ಏನಿದು? ಎಲ್ಲರಿಗೂ ಮನೆ ಇದೆ, ಎಲ್ಲರಿಗೂ ಸಂಸಾರವಿದೆ, ಎಲ್ಲರಿಗೂ ಮಠವಿದೆ, ಎಲ್ಲರಿಗೂ ಮಂದಿರವಿದೆ, ಎಲ್ಲರೂ ತಿನ್ನೋದು ಅದೇ. ಇಷ್ಟಿದ್ದಾಗ ನಿನ್ನ ಹತ್ರ 3 ಲಕ್ಷ ಉಳಿಲಿಲ್ಲ, ಯಾಕಂದ್ರೆ ನನ್ನ ಹತ್ರ 8,000 4,000 ಬ್ಯಾಂಕಿಗೆ ಹೋಯ್ತೆ. ಅಂದರೆ ಆ ವಿಘ್ನಗಳು ನಮ್ಮನ್ನು ಹೇಗೆ ಡೈವರ್ಟ್ ಮಾಡಿದೆ ನಮ್ಮ ಲೈಫ್ ಅನ್ನು ಅಂತಂದ್ರೆ, ಆ 3 ಲಕ್ಷದೊಳಗೆ 2,75,000 ರೂಪಾಯಿ ಲೋನ್ ತೆಗೆಸಿದ್ದಾನೆ. 1 ಲಕ್ಷ, 1.5 ಲಕ್ಷ, 50,000, 70,000 ಹೀಗೆ ಕಂಡಾಗೆ ಗಾಡಿಗೆ ಲೋನು, ಬಂಗಾರಕ್ಕೆ ಲೋನು, ಮನೆಗೆ ಲೋನು, ಕಾರಿಗೆ ಲೋನು, ಅದಕ್ಕೆ ಲೋನು, ಇದಕ್ಕೆ ಲೋನು ಅಂತೇಳಿ ಎಲ್ಲ ನಮಗೆ ಹಾಗೆ 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 ಎಳೆದುಕೊಂಡು ಅವ್ರು ಕೂತ್ಕೊಂಡಿದ್ದಾರೆ. ವೈಭವದಿಂದ ಆ ಕಂಪನಿಯವರು ಎಂಜಾಯ್ ಮಾಡ್ತಾ ಇದ್ದಾರೆ. ನಾನು ಆ ಲೋನ್ ಸಾಲ ಮಾಡಿದ ಸಾಲ ತೀರಿಸುವುದಕ್ಕಾಗಿ ಇಡೀ 60 ವರ್ಷ ಸರಿದಾ ಹೋಗ್ತೇನೆ. ಹಾಗಾಗಿ ನನಗೆ ನೆಮ್ಮದಿಯೂ ಇಲ್ಲ, ನನಗೆ ಸುಖವೂ ಇಲ್ಲ, ನನಗೆ ಸಮೃದ್ಧಿಯೂ ಇಲ್ಲ, ನನಗೆ ಹಣವೂ ಇಲ್ಲ. ಇಡೀ ಲೈಫ್ ಏನಾಯ್ತು, ನಾನು ಒದ್ದಾಡೋದೇ ಆಯ್ತು ಇಡೀ ಜೀವನ. ಯಾಕೆ ಅಂತಂದ್ರೆ ಸುಖವನ್ನು ಎಂಜಾಯ್ ಮಾಡುವ, ಆನಂದವನ್ನು ಅನುಭವಿಸುವ ಸಾಧನೆ ಮಾಡಿಲ್ಲ, ಪುಣ್ಯ ಇಲ್ಲ. ಅಂದ್ರೆ ಪುಣ್ಯ ಇಲ್ಲದೆ ಇದ್ದರೆ ಅನ್ಯಾಯೇನ ಅರ್ಜಿತಂ ಪುಣ್ಯ ಅಸಡ್ಡಾಳೇನ ಗಚ್ಚತಿ. ಪುಣ್ಯವಿಲ್ಲದ ಸಂಪಾದನೆ ಅದು ಸುಖಕ್ಕೆ ಆಗುವುದಿಲ್ಲ. ಪುಣ್ಯವಿಲ್ಲದ ಸಂಪಾದನೆ ಸುಖಕ್ಕೆ ಆಗುವುದಿಲ್ಲ. ಇದು ಅತ್ಯಂತ ಗಟ್ಟಿಯಾಗಿ ತಿಳಿದುಕೊಳ್ಳುವ ಮಾತು, ಗಟ್ಟಿಯಾಗಿ ತಿಳಿದುಕೊಳ್ಳುವಂತಹ ಮಾತು. ಹಾಗಾಗಿ ಆ ಪುಣ್ಯ ಸಂಪಾದನೆಗೆ ಬೇಕು, ಸಾಧನೆ ಮಾಡಬೇಕು. ಸಾಧನೆಗೆ ವಿಘ್ನಗಳು, ಕೋಟಿ ಕೋಟಿ ವಿಘ್ನಗಳು. ಇವತ್ತು ಯಾರಾದರೂ ಒಂದು ದೊಡ್ಡದಾದ ಮನೆ ಕಟ್ಟುತ್ತಾರೆ, ಭಾರಿ ಅದಲ್ರಿ ಮನೆ, ಡೂಪ್ಲೆಕ್ಸ್ ಇದೆ, ಏನ್ ಟೈಲ್ಸ್, ಏನ್ ಮಾರ್ಬಲ್ ಅದು, ಏನ್ ಡೋರ್, ಏನ್ ಫಿನಿಶಿಂಗ್ ಅದು, ಜವಾಬ್ ನಮ್ದೇನಿಲ್ಲ, ನಮ್ದು ಹಿರಿಯರ ಪುಣ್ಯ. ಬಲೆ ಬೇಷ್, ಹಿರಿಯರ ಪುಣ್ಯದಿಂದ ಇವತ್ತು ನೀನು ಎಂಜಾಯ್ ಮಾಡಿದಕ್ಕೆ ನಿಜ. ನಿನ್ನ ಮೊಮ್ಮಗ ನಿನ್ನ ನೆನೆಸ್ಬೇಕೋ ಬೇಡ, ಹಿರಿಯರ ಪುಣ್ಯದಿಂದ ನಾನು ಎಂಜಾಯ್ ಮಾಡ್ಲಿಕ್ಕೀನಿ ಅಂತ. ನಿನ್ನ ಮೊಮ್ಮಗ ಸುಖವಾಗಿ ಇರಲಿ ಎನ್ನುವುದಕ್ಕಾಗಿ ಆದರೂ ಇವತ್ತು ನಾವು ಪುಣ್ಯವನ್ನು ಮಾಡುವುದು ಅನಿವಾರ್ಯವಾಗಿದೆ. ಅದಕ್ಕಾಗಿ ಬೇಕು ವಿಘ್ನಗಳ ಪರಿಹಾರ. ವಿಘ್ನಗಳ ಪರಿಹಾರಕ್ಕಾಗಿ ಬೇಕು ಗಣಪತಿಯ ಅನುಗ್ರಹ. ಗಣಪತಿಯ ಅನುಗ್ರಹ. ಯಾಕೆ ಗಣಪತಿಯ ಮಹತ್ವವಿದೆ? ಒಂದು ಸಂಧ್ಯಾ ವಂದನ ಮಾಡಬೇಕಾದ್ರೆ ಗಣಪತಿಗೆ ಮೊದಲು ನಾವು ನಮಸ್ಕಾರವನ್ನು ಮಾಡ್ತೇವೆ. ಯಾಕೆಂದ್ರೆ ಮಾಡುವ ಸಣ್ಣ ಸಂಧ್ಯಾ ವಂದನಕ್ಕೂ ವಿಘ್ನ ಬರಬಾರದು ಅಂತ. ದರಿದ್ರ ಅದಕ್ಕೂ ವಿಘ್ನ ಬರ್ತವೆ, ಫೋನ್ಗಳು ಬಂದು, ಮೆಸೇಜ್ಗಳು ಬಂದು. ಹಾಗಾಗಿ ವಿಘ್ನರಾಜನೇ, ವಿಘ್ನಕ್ಕೆ ಒಡೆಯನಾಗಿರ್ತಕ್ಕಂತಹ ಹೇ ಗಣಪ, ದುರ್ವಿಷಯಗಳು ಮಗ್ನವಾಗಿ ಈ ಎಲ್ಲ ಭಗವದ್ ವಿಷಯಗಳನ್ನು ಬಿಟ್ಟು ದುರ್ವಿಷಯಗಳಲ್ಲೇನೆ ನನ್ನ ಮನಸ್ಸು ಮಗ್ನವಾಗಿ ಹೋಗಿದೆ. ವಿಘ್ನರಾಜನೇ ದುರ್ವಿಷಯಗಳು ಮಗ್ನವಾಗಿ ಮನವು. ಹೀಗೆ ಎಷ್ಟು ದುರ್ವಿಷಯಗಳು, ಎಷ್ಟು ದುರ್ವಿಷಯಗಳು, ಎಷ್ಟು ದುರ್ವಿಷಯಗಳು, ಲೆಕ್ಕವಿಲ್ಲ ಲೆಕ್ಕವಿಲ್ಲ ಲೆಕ್ಕವಿಲ್ಲ, ಅಷ್ಟು ದುರ್ವಿಷಯಗಳು. ಹೇಗೆ ಅಂತಂದ್ರೆ, ನಾನು ಒಂದೊಂದು ಪುಸ್ತಕ ಓದ್ತಾ ಇದ್ದೇನೆ, ಬಹಳ ಚೆನ್ನಾಗಿ ಹೇಳ್ತಾ ಇದ್ದ. ಹುಟ್ಟಿದಾಗಿನಿಂದ 8ನೇ ವರ್ಷದಿಂದ ನಾನೇನು ದುರ್ವಿಚಾರಗಳನ್ನು ಮಾಡಿದ್ದೇನೆ, ಅವುಗಳನ್ನು ಒಂದರ ಮುಂದೆ ಒಂದು ಜೋಡಿಸ್ತಾ ಹೋದರೆ 6,000 ಕಿಲೋಮೀಟರ್ಗಿಂತಲೂ ಹೆಚ್ಚಾಗತ್ತೆ ಅಂತೆ.
6,000 ಕಿಲೋಮೀಟರ್ ಅಂದ್ರೆ ಎಷ್ಟು? 2,000 ಕಿಲೋಮೀಟರ್ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇರಬಹುದು. ಅದಕ್ಕೆ ಹೆಚ್ಚೇನಿಲ್ಲ. ಅಂದ್ರೆ 6,000 ಕಿಲೋಮೀಟರ್ ಅಂದ್ರೆ ಭಾರತ ದೇಶದ 3 ಪಟ್ಟು ಅಷ್ಟು ಏನಿದೆ ಅಂತಂದ್ರೆ ಒಂದರ ಮುಂದೆ ಒಂದು ದುರ್ವಿಷಯಗಳನ್ನು ನಾವು ಹಿಡಿತಾ ಹೋದರೆ ಅಷ್ಟು ದೂರದವರೆಗೆ ಸಾಗತ್ತೆ ಅಂತ. ಅಷ್ಟು ದುರ್ವಿಚಾರಗಳು ಮನಸ್ಸಿನಲ್ಲಿ ಬಂದಿದೆ. ದುರ್ವ್ಯಾಪಾರಗಳು, ಕ್ರಿಯೆಗಳು ಅವೆಲ್ಲ ಬೇರೆ. ಮನಸ್ಸಿನಲ್ಲಿ ಬಂದ ದುರ್ವಿಚಾರಗಳು ಇವು ಯಾಕೆ ಅಂತಂದ್ರೆ ವಿಘ್ನರಾಜನ ಅನುಗ್ರಹ ಇಲ್ಲದೆ ಇರುವುದಕ್ಕಾಗಿ. ಹೇ ವಿಘ್ನರಾಜನೇ, ದುರ್ವಿಷಯಗಳು ಮಗ್ಗವಾಗಿ ಮನವು ಮಹದೋಷಜ್ಞ ಸರೋಜ ಯುಗಳದಿ ಭಕ್ತಿ ಪೂರ್ವಕದಿ ಲಗ್ನವಾಗಲಿ. ಯಾವ ದೋಷಗಳು ಇಲ್ಲದೆ ಇರುವ ಸರ್ವೋತ್ತಮನಾದ, ಸರ್ವಸ್ವಾಮಿಯಾದ, ಜಗದೊಡೆಯನಾದ, ಜಗನ್ನಾಥನಾದ ಭಗವಂತನ ಪಾದಾರವಿಂದಗಳಲ್ಲಿ ನನ್ನ ಮನಸ್ಸು ಲಗ್ನವಾಗಿ ಹೋಗುವುದು. ನಾನು ಹೇಗೆ ನನ್ನ ಅರ್ಧಾಂಗಿರಿಯನ್ನು ಬಿಟ್ಟಿರುವುದಿಲ್ಲ ಮದುವೆ ಆದ ಮೇಲೆ, ಲಗ್ನವಾದ ಮೇಲೆ, ಹಾಗೆ ಹೇ ಗಣಪ ನನ್ನ ಹೆಂಡತಿಯ ಜೊತೆಗೆ ಲಗ್ನವಾಗುವ ಜೊತೆಗೆ ಭಗವಂತನ ಪಾದಾರವಿಂದಗಳ ಜೊತೆಗೂ ನನ್ನ ಮನಸ್ಸು ಲಗ್ನವಾಗಲಿ ಅಂತ ಜಗನ್ನಾಥರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಮಜಾ ಇದೆ, ಬಹಳ ಚಿತ್ರವಾಗಿದೆ. ಅಂದ್ರೆ ಇದರೊಳಗೆ ಜಗನ್ನಾಥರು ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ, ಇಷ್ಟು ವೈಭವದಿಂದ ಹೇಳ್ತಾ ಇದ್ದಾರೆ ಅಂತಂದ್ರೆ, ಹೇಗೆ ಗಂಡ ಹೆಂಡತಿ ಎಷ್ಟು ಸಮಸ್ಯೆ ಬಂದರೂ ಬಿಟ್ಟು ಹೋಗುವುದಿಲ್ಲ ಒಬ್ಬರಿಗೊಬ್ಬರು. ಇವತ್ತು ಹೇಳಿ ಬರೋದಿಲ್ಲ. ಅತಿ ಸಣ್ಣ ಕಾರಣಕ್ಕೆ ಡೈವರ್ಸ್ ಆಗುತ್ತೆ. ಎಷ್ಟು ಸಣ್ಣ ಕಾರಣ? ಹೆಂಡತಿಗಿಂತ ಗಂಡ 2 ಹೆಜ್ಜೆ ಮುಂದೆ ನಡೀತಿದ್ದರು. ನಿತ್ಯ ನಡೆಯುವಾಗ, ವಾಕಿಂಗ್ ಹೋಗುವಾಗ ಹೆಂಡತಿಗಿಂತ ಗಂಡ 2 ಹೆಜ್ಜೆ ಮುಂದೆ ನಡೀತಾ ಇದ್ದಾರೆ. ಅದಕ್ಕೇನಾಯ್ತು? ಜಗಳ ತಗದು ಡಿವೋರ್ಸ್ ಆಯ್ತು. ಇವತ್ತು ದೇವರ ಜೊತೆಗೂ ನಾವು ಹಾಗೆ ಡಿವೋರ್ಸ್ ತಗೊಂಡಿವಿ. ಯಾಕಂದ್ರೆ ಲಗ್ನ ಆಗಿಬಿಟ್ಟಿದೆ ಎಲ್ಲೋ. ನಮ್ಮ ಮನಸ್ಸಿಗೂ ದೇವರ ಪಾದಾರವಿಂದಗಳಿಗೂ ನಮ್ಗೆ ಎಲ್ಲೋ ಲಗ್ನ ಆಗಿಬಿಟ್ಟಿದೆ. ಗಣಪತಿ ಮಾಡಿಬಿಟ್ಟಿದ್ದಾನೆ. ಆದ್ರೆ ನಾವು ಡಿವೋರ್ಸ್ ತಗೊಂಡಿದ್ದೀವಿ. ಹೇಗೆ ಅಂತಂದ್ರೆ ಇಲ್ಲಿ ಪ್ರದಕ್ಷಿಣೆ ಹಾಕ್ತಾ ಇರುವಾಗೆ ನಾವು ಹೇಳ್ತಾ ಇದ್ದೇವೆ, 48 ದಿನದ ಪ್ರದಕ್ಷಿಣೆ ಹಾಕಿದ್ದೇನೆ, ನೀನು ಇಷ್ಟು ಫಲ ಕೊಡಬೇಕು. ಕೊಡದೇ ಇದ್ದರೆ ಮುಂದೆ 48 ದಿನದ ಪ್ರದಕ್ಷಿಣೆ ನೀನು ಹಿಂದೆಂದಿಗೂ ನಮ್ಮಿಂದ ಜೀವನದೊಳಗೆ ಕಾಣುವುದಿಲ್ಲ ಅಂತ ಬಾಯಿ ಬಿಟ್ಟು ನಾವು ಹೇಳದೇ ಇದ್ರು ನಮ್ಮ ಬಾಡಿ ಲ್ಯಾಂಗ್ವೇಜ್. ಇದರ ಅರ್ಥವೇನು? ನಾನು ನಾಳೆಯಿಂದ ನಾನು ನಿನಗೆ ಪ್ರದಕ್ಷಿಣೆ ಹಾಕುವುದಿಲ್ಲ, ನೀನು ಕೊಟ್ಟಿಲ್ಲ, ನಾನು ಹಾಕುವುದಿಲ್ಲ ಅಂದ್ರೆ ನಾನು ದೇವರ ಪಾದಾರವಿಂದ ಜೊತೆಗೆ ಡಿವೋರ್ಸ್ ತಗೊಂಡಿದ್ದೆ ಅಂತೇಳಿ ಅರ್ಥ ಅಲ್ವಾ? ಅದಕ್ಕಾಗಿ ನಾನು ಪೂಜೆ ಮಾಡುವುದಿಲ್ಲ, ಅದಕ್ಕಾಗಿ ನಾನು ಸಂಧ್ಯಾನ ಮಾಡುವುದಿಲ್ಲ, ಅದಕ್ಕಾಗಿ ನಾನು ದೇವರ ಕಾರ್ಯವನ್ನು ಮಾಡುವುದಿಲ್ಲ. ಯಾಕೆ? ದೇವರ ಜೊತೆ ಡಿವೋರ್ಸ್ ತಗೊಂಡೋದಕ್ಕಾಗಿ ಒಟ್ಟಿಗೆ ಸೇರುವುದಿಲ್ಲ. ಡಿವೋರ್ಸ್ ಹೆಂಡತಿಯ ಮುಂದೆ ಗಂಡನ ಹೆಸರು ಸಿಟ್ಟು ಬರುತ್ತೆ ಅಂತ. ಹಾಗೆ ದೇವರ ನೆಲೆಸಿದ್ರೆ ನಮ್ಮ ಸಂಕಟವಾಗಲಿ ಶುರುವಾಗಿರುತ್ತೆ. ಮನೆಯೊಳಗೆ ಶ್ರಾದ್ದ ಬಂದವರು ಸಂಕಟ ಶುರುವಾಗಿರ್ತದೆ. ಅಡಿಗೆ ಮಾಡು, ದೇವರ ಪೂಜೆ ಮಾಡು, ವೈಶ್ವದೇವ ಮಾಡು, ಅದು ಮಾಡು, ಇದು ಮಾಡು, ಬೇರೆ ಬೇಡ ಯಾವ ಮಠದೊಳಗೆ ಮಾಡ್ತಾರೆ ಶ್ರಾದ್ದ, ಅಲ್ಲಿ ಹೋಗ್ಬಿಡೋಣ ಸುಮ್ಮ. ಹೀಗೆ ಆಪತ್ತುಗಳು ಒಂದರ ಮೇಲೆ ಒಂದು. ಸಮುದ್ರದ ಮುಂದೆ ನಿಂತಂತೆ ಅಲೆಗಳು ಮುಗಿಲಿ, ಆಮೇಲೆ ನಾನು ಸ್ನಾನ ಮಾಡ್ತೇನೆ ಅಂದಂತೆ. ಹಾಗೆ ನಮ್ಮ ಅವಸ್ಥೆ ಆಗಿದೆ. 8 ವರ್ಷಕ್ಕೆ ಸಂಧ್ಯಾವಂದನ ಮಾಡಲೇ ಅಂತ ಹೇಳಿ ಹುಡುಗಿ ಹೇಳಿದ್ರ ತಂದೆ ತಾಯಿಗಳಂತಾರೆ, ಅಲ್ಲ ಸಣ್ಣ ಹುಡುಗಿದ್ದಾನ್ರಿ, ಮಾಡ್ತಾನ ಪಾಪ, ಒಂದು 10 ಅಂತೂ ಮಾಡ್ತಾನ ತಪ್ಪದೆ ಅಂತ ಹೇಳಿ ಆಗಿ ಕನ್ಸೆಷನ್ ಕೊಟ್ಬಿಟ್ರು. ಆಮೇಲೆ ಸ್ವಲ್ಪ ದೊಡ್ಡವನ್ನ 10th ಅದ್ರಿ, ನೀವು ಸಂಧ್ಯಾವಂದನ ಇದು ಅಂದ್ರು. ಆಯ್ತು, PUC ಸೆಕೆಂಡ್ ಇಯರ್ ಈಗ ಸೆಟಲ್ಮೆಂಟ್ ಆಗೋ ಟೈಮ್ ಇದು. ಇಂಜಿನಿಯರಿಂಗ್ ಮಾಡಬೇಕು, ಕಾಮರ್ಸ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಸರಿಯಾದ ಟೈಮ್. ಈಗ ನೀವು ಹೇಳ್ಬೇಡ್ರಿ ಹುಡುಗರಿಗೆ 12 ಮುಗಿಲಿ, PUC ಸೆಕೆಂಡ್ ಇಯರ್ ಮುಗಿಲಿ. ಅದನ್ನು ಮುಗಿದ ಮೇಲೆ ಹೋಗಿ ಹೇಳಿದ್ರೆ ಇಂಜಿನಿಯರಿಂಗ್ 3 ವರ್ಷ ಸೆಟಲ್ ಆಗಿಬಿಡ್ತಾನೆ. ಅದನ್ನು ಮುಗಿದ ಮೇಲೆ ಹೋಗಿ ಕೇಳಿದ್ರೆ ಹುಡುಗ ನೀವು ಮೂಗ್ ಹಿಡ್ಕೊಂಡು ಕೊಡಂತೀರ, ಮದುವೆ ಮಾಡಂತೀರ. ಮೂಗ್ ಹಿಡ್ಕೊಂಡು ಕೂತ್ರೆ ಏನ್ ಸಿಗೋದಿಲ್ಲ, ಮೊದಲಿಗೆ ಮದುವೆ ಮಾಡಬೇಕು ಅಂದ್ರೆ ವಿಘ್ನಗಳು ಹೇಗೆ ಬರುತ್ತೆ ನೋಡಿ. ಒಟ್ಟಿಗೆ ಸಾಧನೆ ಮಾಡಿಸುವುದಿಲ್ಲ.
ಇದು ಹಾಸ್ಯನೂ ಅನಿಸಬಹುದು, ನಮ್ಮಿಂದ ಅಷ್ಟೇ ಫ್ಯಾಕ್ಟ್ ನಮ್ಮಿಂದ ಸಾಧನೆ ಮಾಡಿಸೋದಿಲ್ಲ. ಮದುವೆನೂ ಆಯ್ತು, ಆಮೇಲೆ ಇನ್ನೇನೋ ಟೆನ್ಷನ್, ಸಮಸ್ಯೆ, ಜವಾಬ್ದಾರಿಗಳು ಹೆಚ್ಚಾಯ್ತು, ಮಕ್ಕಳಲ್ಲೂ ಇನ್ನೂ ಹೆಚ್ಚಾಯ್ತು. ಕೊನೆಗೆ ರಿಟೈರ್ಡ್ ಆದ, ಈಗಾದ್ರೂ ಮಾಡಯ್ಯ ಅಂತಂದ್ರೆ ನನಗೆ ಏಕಾದಶಿ ಮಾಡ್ಲಿಕ್ಕೆ ಆಗುವುದಿಲ್ಲ, ಶುಗರ್ BP ಇದೆ, ನನ್ನಿಂದ ಆಗುವುದಿಲ್ಲ. ಒಂದ್ ತಾಸು ದೇವ್ರ ಪೂಜೆ ಮಾಡಿದ್ರೆ ಮಣಕಾಲು ನೋವಿಗೆ ತೆಗೆದುಕೊಳ್ಳಿಕ್ಕೆ ಆಗುವುದಿಲ್ಲ. ಅಲ್ಲ, ಇಲ್ಲಿ ಹೆಂಗಾದ್ರೂ ಮಾಡು ಅಂತಂದ್ರೆ ಏನ್ ಮಾಡೋಣ ಹೇಳಿದ್ರೆ, ಸಣ್ಣ ಹುಡುಗಿದ್ದಾಗ ಬಡ್ಕೊಂಡು ನಾವಪ್ಪ ಮಂತ್ರ ಕಲಿಲಿಲ್ಲ, ಈ ದೇವ್ರ ಕೂತ್ರ ಮಂತ್ರ ಬರುದಿಲ್ಲ, ನಾ ಏನ್ ಪೂಜೆ ಮಾಡ್ಲಿ? ಕೊನೆ ನೋಡೋದ್ರೊಳಗೆ ಯಾವ ಕಾರಣ ಬರ್ತದೋ ಗೊತ್ತಿಲ್ಲ, ಕೃಷ್ಣಾರ್ಪಣ, ಬಾಡಿನೂ ನೋಡೋದಿಲ್ಲ, ಹಂಗೈತೆ ನೋಡಿದ್ರು ಮುಗಿಸಿ ಹಾಕಿ ಬಿಡ್ತಾರೆ. ಹೀಗೆ ಇಡೀ ಜೀವನದೊಳಗೆ ಸಾಧನೆಯೇ ಆಗಲಿಲ್ಲ ಅಂತ ಆದರೆ ನಮ್ಮ ಅವಸ್ಥೆ ಏನು, ನಮ್ಮ ಸಾಧನೆ ಹೇಗೆ, ನಮ್ಮ ಮಾರ್ಗವೇನು, ನಮ್ಮ ಗಮನವೇನು, ನಾವೇನ್ ಮಾಡಬೇಕು, ಯಾವ ಕಡೆಗೆ ನಾವು ತೆರಳಬೇಕು? ಭಾರಿ ಘೋರವಾಗಿ ವಿಚಾರವನ್ನು ಮಾಡುವಂತಹ ಪ್ರಸಂಗವಿದೆ, ಭಾರಿ ಡೀಪ್ ಆಗಿ ವಿಚಾರ ಮಾಡುವಂತಹ ಪ್ರಸಂಗ. ಆದ್ದರಿಂದಾಗಿ ಈ ಎಲ್ಲ ಆಪತ್ತುಗಳು ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ಗಣಪತಿಯ ಅತ್ಯಂತ ಅವಶ್ಯಕತೆ ಇದೆ. ಇವತ್ತು ಗಣಪತಿ ದಾಸವಾಳ ಹೂವು ಇದಾಗ್ತಾರೆ, ವಾಸನೆ ಇರುವುದಿಲ್ಲ, ಗಂಧವಿರುವುದಿಲ್ಲ, ಏನೂ ಇರುವುದಿಲ್ಲ. ಅಷ್ಟು ಹಾಕೋರು ಬಹಳ ಕಡಿಮೆ ಆಗಿದೆ. ಹಾಗೆಲ್ಲ ಅಲ್ಲ, ಕನ್ನಡದಲ್ಲಿ ಸರಳವಾಗಿದೆ, 21 ಶ್ಲೋಕ, ಬರೋಬ್ಬರ 1.5-2 ನಿಮಿಷದೊಳಗೆ ನಾನು ಪಾರಾಯಣವನ್ನು ಮಾಡ್ತೇನೆ. 2 ನಿಮಿಷದೊಳಗೆ 21 ಶ್ಲೋಕ ಮುಗಿದು ಹೋಗ್ಬಿಡ್ತೇವೆ, ನೋಡೋದ್ರೊಳಗೆ ಮುಗಿದು ಹೋಗ್ಬಿಡುತ್ತೆ. ಗಣಪತಿ ಸಂಧಿ ಅತ್ಯಂತ ಸುಲಭದಲ್ಲಿ ಇದೆ. ಯಾಕೆ ಪಾರಾಯಣವನ್ನು ಮಾಡಬಾರದು? ನಾವೇನ ಡೊನಾಲ್ಡ್ ಟ್ರಂಪ್ ಅಲ್ಲ, ನರೇಂದ್ರ ಮೋದಿ ಅಲ್ಲ, ಬ್ಯುಸಿ ಶೆಡ್ಯೂಲ್ ಇಟ್ಕೊಳ್ಳಿಕ್ಕೆ. ಇವತ್ತಿನ ಹುಡುಗರಿಗೆ ಕೇಳಿ ನೀವು, ನನ್ನ ಸುತ್ತಮುತ್ತ ಸಾಕಷ್ಟು ಹುಡುಗರಿದ್ದಾರೆ, ಇಲ್ಲಿ ಒಬ್ಬರಿದ್ರು ಇರ್ಬೋದು, ತುಂಬಾ ಜನ ಇದ್ದಾರೆ. ಯಾವಾಗ ಕೇಳಿದ್ರು ಬ್ಯುಸಿ 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 ಅಂತಾರೆ. ಎಲ್ಲ ಹುಡುಗರು ಬ್ಯುಸಿ ಅಂತಾರೆ. ರಾತ್ರಿ ಕಿವಿ ಹಿಂಡಿ ಕಾಳು ಕುಡಿಕೆ ಒಂದಾದ್ರೂ 100ಕ್ಕೆ 100 ಸಕ್ಸಸ್ಫುಲ್ ಆದ ಕೆಲಸ ಮಾಡಿ ಅಂತ ಹೇಳೋದು ಕೇಳಿ, ಹೇಳಿ ಅವನು ಇಡೀ 24 ಗಂಟೆ ಬ್ಯುಸಿ ಅಂದಿಯ ಏನ್ ಮಾಡಿದ್ರಿ ಹೇಳಿ ಇವತ್ತು ಒಂದು ಹೇಳಿ ಅವರು, ಇಂಥ ಕೆಲಸ ನಾನು ಸಕ್ಸಸ್ಫುಲ್ ಆಗಿ ಸರಿಯಾಗಿ ಮಾಡಿದ್ದೇನೆ ಅಂತ ಹೇಳಿ. ಸಿಗುವುದಿಲ್ಲ, ಹುಡುಕಿದ್ರು ಸಿಗುವುದಿಲ್ಲ. ಅವನು ತಾಸು ವಿಚಾರ ಮಾಡ್ಲಿಕ್ಕೆ ಕೊಟ್ಟರು ಅವನಿಗೆ ಸಿಗೋದಿಲ್ಲ. ಯಾಕೆ? ಹುಟ್ಟುತ್ತಾ ವಿಘ್ನಗಳನ್ನು ಹೊತ್ತುಕೊಂಡೇ ಹುಟ್ಟಿಬಿಟ್ಟಿದ್ದೆ. ಸಾಯುವುದರೊಳಗೆ ಮ್ಯಾಕ್ಸಿಮಮ್ ಪಾಪ ಮಾಡಿಕೊಂಡೇ ಸತ್ತು ಬಿಟ್ಟಿದ್ದೇವೆ. ಆಮೇಲೆ ಆ ಪಾಪ ಹೇಗೆ ಬಿಡುತ್ತೆ, ಮುಂದಿನ ಜನ್ಮದೊಳಗೆ ಮತ್ತೆ ವಿಘ್ನಗಳನ್ನು ತಂದುಕೊಡುತ್ತೆ. ಹಾಗಾಗಿ ಗಣಪತಿಯ ಆರಾಧನೆ ಮಾಡುವುದೇ ನಾವು ಗಣಪತಿ ಗಣೇಶ ಚತುರ್ಥಿ ನಾವು ಮಾಡ್ತೀವಿ, ನಾವು ವೈಭವದಿಂದ ನಾವು ಮಾಡ್ತೀವಿ. ನಾವು ಗಣೇಶ ಚತುರ್ಥಿ ಭಾರಿ ಇರ್ತದೆ. ಆ ಗಣಪನಂತ ಮೈಲಿಗೆ ಯಾವ್ದು ಇರೋಂಗಿಲ್ಲ, ಹಾಕಿ ಕುಡಿಸಿರ್ತಾರೆ, ಲೈಟ್ ಹಾಕಿದ್ರೆ ತೃಪ್ತಿ ಮಾಡ್ತಾನೆ ಆ ಗಣಪ. ಅಂತಾರ 3/4 ಏನಂತಾರ, ಅದನ್ನ ಹಾಕೊಂಡು ಪೂಜೆ ಮಾಡಿದ್ರೆ ತೃಪ್ತಿ ಪಡ್ತಾರ ಗಣಪ. ಮಂತ್ರ ಇಲ್ಲ, ತಂತ್ರ ಇಲ್ಲ, ಡೆಕೋರೇಷನ್ ವೈಭವ. ಡೆಕೋರೇಷನ್ ಎಲ್ಲಿರ್ತದೆ ಹೇಳ್ರಿ? ಹಾಲಿನ ಅಂಗಡಿ ಮುಂದೆ ಎಲ್ಲರೂ ಡೆಕೋರೇಷನ್ ಇರ್ತದೆ. ಹಾಲಿನ ಅಂಗಡಿ ಮುಂದೆ ಎಲ್ಲರೂ ಡೆಕೋರೇಷನ್ ಇರ್ತಾರ, ಮತ್ತೆ ಎಲ್ಲಿರ್ತದೆ? ಬಾರ್ ಮುಂದೆ ಇರುತ್ತೆ, ಹೋಟೆಲ್ ಮುಂದೆ ಇರುತ್ತೆ, ಇನ್ನೊಂದು ಯಾವ್ದಾದ್ರು ಮುಂದೆ ಭಾರಿ ಲೈಟಿಂಗ್ ಮೀಟಿಂಗ್ ಎಲ್ಲ ಮಾಡಿರ್ತಾರೆ. ಪಾಪ ಹಾಲಿಗೆ ಕೇಳೋದೇ ಇಲ್ಲ, ದಿಕ್ಕಿಲ್ಲ. ಚಾ ಕುಡಿದ್ರು ಅನಿವಾರ್ಯವಾಗಿ ತಂದ್ಕೋಬೇಕು ಅವರು, ಮಾರ್ಕೆಟಿಂಗ್ ಇಲ್ಲ ಅದು. ಹಾಗೇನೆ ಡೆಕೋರೇಷನ್ಗೆ ನಾವು ಮರಳು ಹಾಕುವುದಲ್ಲ, ಡೆಕೋರೇಷನ್ಗೆ ನಾವು ಮರಳು ಹಾಕುವುದಲ್ಲ. ಏನಿದೆ, ಏನು ಆಚಾರ ವಿಚಾರವಿದೆ, ಏನು ಸದಾಚಾರವಿದೆ, ಏನು ಶ್ರುತಿ ಇತಿಹಾಸಗಳಲ್ಲಿ ಹೇಳಲ್ಪಟ್ಟಿದೆ. ಗಣನಾಥ ಗಣಪತಿ ಮಹಾಮಹೆ, ಎಂತ ಗಣಪತಿ ಇದ್ದಾನೆ ಅಂದ್ರೆ ಛೋಟ ಛೋಟ ಗಣಪತಿಗಳು, ಲಕ್ಷ ಲಕ್ಷ ಕೋಟಿ ಗಣಪತಿಗಳಿದ್ದಾರೆ. ಆ ಎಲ್ಲ ಗಣಪತಿಗಳಿಗೂ ಕೂಡ ಸ್ವಾಮಿಯವನು ಗಣಪತಿ ಗಣೇಶ.
ಇಡೀ ಭೂತಾಕಾಶಕ್ಕೆ ಅಭಿಮಾನಿ ದೇವತೆ. ಭೂತಾಕಾಶ ಎಷ್ಟಿದೆ? ಪೃಥ್ವಿ ಮೊದಲಿಗೆ 50 ಕೋಟಿ ಯೋಜನೆ ವಿಸ್ತೀರ್ಣವಾದದ್ದು, 50 ಕೋಟಿ ಯೋಜನೆ ದೊಡ್ಡದಾದಂತಹ ಪೃಥ್ವಿ. ಅದರ 2 ಪಟ್ಟು ಅಪ್ಪ ನೀರು, ಅದರ 2 ಪಟ್ಟು ಅಗ್ನಿ, ಅದಾದ ಮೇಲೆ ರೌಂಡ್ ಆಗಿ ವಾಯು, ಅದಾದ ಮೇಲೆ ದೊಡ್ಡದಾಗಿರ್ತಕ್ಕಂಥ ಆಕಾಶ. ಆ ಆಕಾಶದೊಳಗೆ ಸಣ್ಣ ಸಣ್ಣ ಪ್ರದೇಶಗಳಲ್ಲೂ ಕೂಡ ವ್ಯಾಪಿಸಿ 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 ಇದ್ದಾನೆ. ಅಂದ್ರೆ ಮೇಲಿನ ಆಕಾಶದಿಂದ ಹಿಡಿದುಕೊಂಡು ಆಕಾಶ, ವಾಯು, ಅಗ್ನಿ, ನೀರು, ಪೃಥ್ವಿ, ಒಳಗ ಬ್ರಹ್ಮಾಂಡ, ಬ್ರಹ್ಮಾಂಡದೊಳಗಿರುವ ಈ ಎಲ್ಲ ಸ್ಪೇಸು, ಇಲ್ಲಿ ಎಲ್ಲಾ ಕಡೆಗೂ ಗಣಪತಿ ವ್ಯಾಪಿಸಿ 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 ಇದ್ದಾನೆ. ಏನ್ ತಿಳಿದ್ರೆ ಗಣಪತಿ ಸಾಮಾನ್ಯ ವ್ಯಕ್ತಿ ಅಲ್ಲ, ಆಕಾಶಾಭಿಮಾನಿ. ಖೇಶ ಪರಮ ಸುಭಕ್ತಿ ಪೂರ್ವಕ ಅಂತ ಹೇಳ್ತಾರೆ. ಖೇಶ ಅಂತ ಹೇಳ್ತಾರೆ. ಏನ್ ಖೇಶ ಅಂದ್ರೆ? ಖಮ್ ಅಂದ್ರೆ ಆಕಾಶ. ಆಕಾಶಕ್ಕೆ ಸ್ವಾಮಿ ಯಾರು? ಗಣಪತಿ. ಸ್ವಾಮಿ ಅಂದ್ರೆ ಹೇಗೆ? ದೃಷ್ಟಾಂತ ಕೊಡ್ಲ. ಒಂದು ಇದ್ದಿಲೆ ಇದೆ, ಅದಕ್ಕೆ ಚೆನ್ನಾಗಿ ಕೆಂಡ ಹಚ್ಚಿದಾಗ ಆ ಇದ್ದಿಲಿಯ ಬೆಂಕಿ ಅಲ್ಲ, ಬೆಂಕಿನೇ ಇದ್ದಲೇ ಅಲ್ಲ. ಆದ್ರೆ ಇಡ್ಲಿ ಒಳಗೆ ಬೆಂಕಿ ಇದೆ, ಆದ್ರೆ ಇಡ್ಲಿ ಕಾಣಿಸ್ತಾ ಇದೆನಾ? ಇಲ್ಲ. ಅದು ಮೇಲಿಂದ ಕೊನೆಯವರೆಗೆ ಎಲ್ಲ ಕಡೆಗೂ ಕೂಡ ಕೆಂಡ ಏನಾಗಿದೆ? ವ್ಯಾಪಿಸಿ ಹೋಗಿಬಿಟ್ಟಿದೆ. ಹೇಗೋ ಅದೇ ರೀತಿಯಾಗಿ 500 ಕೋಟಿ ಯೋಜನೆ ಪೃಥ್ವಿ, ಅದಾದ್ಮೇಲೆ 1000 ಕೋಟಿ ಯೋಜನೆ ತೇಜಸ್ಸು, ಅದಾದ್ಮೇಲೆ 2000 ಕೋಟಿ ಯೋಜನೆ ವಾಯು, ಅದಾದ್ಮೇಲೆ 4000 ಕೋಟಿ ಯೋಜನೆ ಆಕಾಶ. ಅಷ್ಟು ಆಕಾಶದಿಂದ ಆರಂಭ ಮಾಡಿಕೊಂಡು ಕೆಳಗಿನ ಆಕಾಶದವರೆಗೆ ಎಲ್ಲಾ ಕಡೆಗೂ ಕಣ ಕಣಗಳಲ್ಲಿ, ಪರಮಾಣುಗಳಲ್ಲಿ ಎಲ್ಲೆಲ್ಲಿ ಸ್ಥಳ ಎಲ್ಲಾ ಕಡೆಗೆ ವ್ಯಾಪಿಸಿರುವ ಸ್ವಾಮಿ ನಮ್ಮ ಗಣಪತಿ. ಎಷ್ಟು ಇಲ್ಲ ಈ ಎದೆಯೊಳಗೆ ಸ್ಪೇಸ್ ಇದೆ, ಹೃದಯಾಕಾಶ ಅಂತಾರೆ. ಏನಂತಾರೆ ಹೇಳಿರಲ್ಲ? ಹೃದಯಾಕಾಶ. ಎದೆಯೊಳಗೆ ಸ್ಪೇಸ್ ಇದೆ, ನರಗಳಲ್ಲಿ ಸ್ಪೇಸ್ ಇದೆ. ಸ್ಪೇಸ್ ಇಲ್ಲ ಅಂದ್ರೆ ಬ್ಲಾಕ್ 3 ಲಕ್ಷ ರೂಪಾಯಿ ಕೊಡಬೇಕು ಓಪನ್ ಸರ್ಜರಿಗೆ. ಹಾಗಾಗಿ ಬ್ಲಾಕ್ ಆಗುವಾಗ ಅದು ಸ್ಪೇಸ್ ಅದು ಯಾವಾಗಲೂ ಇರಬೇಕದು. ಕಣ್ಣಿನೊಳಗೆ ಲಕ್ಷ ಲಕ್ಷ ನರಗಳಿವೆ. ಆ ಎಲ್ಲಾ ನರಗಳಲ್ಲೂ ಕೂಡ ಸ್ಪೇಸ್ ಇದೆ, ಪೈಪ್ ಇದೆ. ಅಂದಮೇಲೆ ಒಳಗೆಲ್ಲ ಗಾಳಿ ಇರ್ಬೇಕಲ್ಲಿ, ಸ್ಪೇಸ್ ಇರ್ಬೇಕಲ್ಲಿ. ಆಮೇಲೆ ಏನಾದ್ರು ನರಗಳಿಗೆ ಅಪ್ಪಚ್ಚಿ ಆಗೋಯ್ತು, ಸ್ಪೇಸ್ ಕಡಿಮೆ ಆಯ್ತು ಅಂತಂದ್ರೆ ದೂರದ್ದು ಕಾಣಿಸಂಗಿಲ್ಲ, ಹತ್ತಿರದ್ದು ಕಾಣಿಸಂಗಿಲ್ಲ, ಕಣ್ಣದ್ದೆಲ್ಲ ಹಳದಿ ಕಾಣಿಸ್ತದ, ಎರಡೆರಡು ಕಾಣಿಸ್ತದ, ಮಣ್ಣನೇ ಕಾಣಿಸೋದಿಲ್ಲ, ಏನೇನೋ ಅಸ್ತವ್ಯಸ್ತವಾಗಿ ಬಿಡುತ್ತೆ. ಹಾಗಾಗಿ ಎಲ್ಲಾ ನರಗಳು ಆಕ್ಟಿವ್ ಆಗಿರ್ಬೇಕು. ಈ ಎಲ್ಲ ಕೆಲಸ ಯಾರು ಮಾಡ್ತಾರೆ? ನಮ್ಮ ಕಣ್ಣಲ್ಲಿ ನಿಂತು. ನಾನು ಮಾತಾಡ್ತಾ ಇದ್ದೇನೆ ಈಗ, ರೈಟ್? ಯಾಕೆ ಮಾತಾಡ್ತಾ ಇದ್ದೇನೆ? ಫ್ಲೂಯೆನ್ಸ್ ಆಗಿ ಯಾಕೆ ಮಾತಾಡ್ತಾ ಇದ್ದೇನೆ? ನಾನು ಬಾಯಿಯೊಳಗೆ ಸ್ಪೇಸ್ ಇದೆ, ಬಾಯಿಯೊಳಗೆ ರುಂಡಿ ತೋರಿಸ್ರೆ ಮಾತಾಡೋದು ಹೇಳಿ. ಸ್ಪೇಸ್ ಹೋಯ್ತು ಮಾತು ಬರುವುದಿಲ್ಲ, ಸ್ಪೇಸ್ ಹೋಯ್ತು ಮಾತು ಬರುವುದಿಲ್ಲ. ಬಾಯಿ ತೆಗಿಲಿಕ್ಕೆ ಫ್ಲೆಕ್ಸಿಬಲ್ ಆಗಲಿಲ್ಲ, ಎಷ್ಟು ಬೇಕೋ ಅಷ್ಟು ಸ್ಪೇಸ್ ಸಿಗಲಿಲ್ಲ, ಮಾತು ಬರುವುದಿಲ್ಲ. ಈಗ ನೀವೆಲ್ಲರೂ ಕೇಳ್ತಾ ಇದ್ದೀರಾ. ಯಾಕೆ ಕೇಳ್ತಾ ಇದ್ದೀರಾ? ಹೇಗೆ ಕೇಳ್ತಾ ಇದ್ದೀರಾ? ಕಿವಿಯೊಳಗೆ ಸ್ಪೇಸ್ ಇದೆ, ಆಕಾಶವಿದೆ, ಅದಕ್ಕಾಗಿ ಆರಾಮಾಗಿ ಕೂರ್ತಾ ಇದ್ದೀರಿ. ಅಲ್ಲಿ ಹೋಗಿ ಅಲ್ಲಿ ಒಂದೇನಾದ್ರು ಮಷೀನ್ ಇಟ್ಟು ಏನಾದ್ರು ಇಟ್ಟು ಬಂದ್ ಮಾಡಿಬಿಟ್ರೆ ಕೇಳುತ್ತೇನ? ಈಗ ನಾವು ಗಣಪತಿಯ ಬಗ್ಗೆ ವಿಚಾರವನ್ನು ಮಾಡೋಣ, ಮಹಿಮೆ ಕರುಣೆಯ ಬಗ್ಗೆ ವಿಚಾರವನ್ನು ಮಾಡೋಣ. ಹೀಗೆ ನನ್ನ ಕಿವಿಯೊಳಗೆ ಗಣಪತಿ ಸ್ಪೇಸ್ ಕೊಡದೆ ಹೊರಗೆ ಹೋಗಿದ್ದ ಅಂತಂದ್ರೆ ಏನಾಗುತ್ತೆ? ರಾತ್ರಿ ಮಲಗಿದ ವಿಚಾರವನ್ನು ಮಾಡಿ. ಎಷ್ಟು ಮಂದಿ ಕಡೆಗೆ ಬಯಸ್ಕೊಳ್ತಾ ಇದ್ವಿ. ಈ ವಯಸ್ಸಾದಾಗ ಚೆನ್ನಾಗಿ ಗೊತ್ತಾಗ್ತದೆ. ಅವ್ರ ಹತ್ರ ಹೋಗಿ ಕೂತು ನಮಗೂ ಗೊತ್ತಾಗುತ್ತೆ, ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾರ್ಯಾರು ಪ್ರೀತಿ ಮಾಡಿದ್ರು ಅವರೆಲ್ಲರೂ ಬೈತಾರೆ. ಮಾರ್ಕೆಟ್ನಾಗ ಬೈತಾರೆ, ಆಫೀಸ್ನಾಗ ಬೈತಾರೆ, ಮನೆಯೊಳಗೆ ಬೈತಾರೆ, ಫೋನ್ ಮಾಡಿದವರು ಬೈತಾರೆ, ಎಲ್ಲರೂ ಬೈತಾರೆ. ಅಂದ್ರೆ ಒಂದು ಕಿವಿ ಹೋಯ್ತು 100 ಮಂದಿ ಬೈತಾರೆ, ಒಂದು ಬಾಯಿ ಹೋಯ್ತು 1000 ಮಂದಿ ಬೈತಾರೆ. 1 ಸೆಕೆಂಡ್ ಒಳಗಿನ ಸ್ಪೇಸ್ ಬ್ಲಾಕ್ ಆಯ್ತು, 5 ಲಕ್ಷ 10 ಲಕ್ಷ ಸುರಿಬೇಕು. ಅಂದಮೇಲೆ ಆ ಎಲ್ಲ
ಎಲ್ಲ ಆಕಾಶದೊಳಗೂ ₹1 ನಾವು ನೀವು ಕೊಡದೇನೆ ಅದನ್ನು ಚೆನ್ನಾಗಿ ಇದ್ದು ಮೇಂಟೈನ್ ಮಾಡಿ ರಕ್ಷಣೆಯನ್ನು ಮಾಡಿ ನಾವು ಆರಾಮಾಗಿ ತಿಂದುಕೊಂಡು ತೇಗಿ ಓಡಾಡುವ ಹಾಗೆ ಮಾಡಿದವರು ಯಾರು? ನಮ್ಮ ಸ್ವಾಮಿ ಗಣಪತಿ. ಅವರ ಮಹಿಮೆ ಸಾಧಾರಣವಿದೆ, ಸರ್ವಸಾಧ್ಯ ಬೇಡ. ದೊಡ್ಡ ದೇವತೆ, ಭಾರಿಯಾದ ಮಹಿಮೆ. ಎಂದು ಹುಟ್ಟಿದಾನೆ ಗಣಪತಿ? ಬ್ರಹ್ಮದೇವರು ಎಂದು ಹುಟ್ಟಿದರು, ಮುಂದೆ ಒಂದೇ ದಿನದೊಳಗೆ ಎಲ್ಲ ದೇವತೆಗಳು ಹುಟ್ಟಿದ್ದ. ಎಂದು ಬ್ರಹ್ಮದೇವರು ಲಯವನ್ನು ಹೊಂದುತ್ತಾರೆ, ಅದರ ಹಿಂದಿನ 1-2 ದಿನಗಳಲ್ಲಿ ಎಲ್ಲ ದೇವತೆಗಳು ಲಯವನ್ನು ಹೊಂದುತ್ತಾರೆ. ಅಂದರೆ ಆ ಗಣಪತಿಗೆ 2 ವರ್ಷ ಆಯುಷ್ಯ ಅಂತಂದ್ರೆ ಬ್ರಹ್ಮದೇವರಿಗೆ ಇದ್ದಷ್ಟೇ 100 ವರ್ಷದ ಪೂರ್ಣ ಆಯುಷ್ಯ. ಯಾಕೆ ಬಂದು ಗಣಪತಿಗೆ ಅಷ್ಟು ಪೂರ್ಣವಾದ ಆಯುಷ್ಯ? ಆಯುಷ್ಯ, ಧರ್ಮ, ದೇವರು 3 ಏನಿದ್ದಾರೆ ಇವು ಟ್ರಯಾಂಗಲ್. ಇದರೊಳಗೆ ಒಂದು ಕೊಂಡಿ ಕಳಿಸಿತು ಅಂತಂದ್ರು ಆಯುಷ್ಯ ಒಂದೊಂದು ಕ್ಷಣದ ಕಡಿಮೆ ಆಯಿತು. ಅಂದ್ರೆ ನಾನು ಸಂಧ್ಯಾವಂದನ ಮಾಡ್ತಾ ಇರೋ ಸ್ವಲ್ಪ ತಪ್ಪು ಮಾಡಿದೆ, 1 ಕ್ಷಣದ ಆಯುಷ್ಯ ಉಳಿತು. ಸಂಧ್ಯಾವಂದನ ಒಂದೇ ಬಿಟ್ಟೆ 2 ದಿನದ ಆಯುಷ್ಯ ಉಳಿತು. ದೇವರ ಪೂಜೆ ಮಾಡ್ತಾ ಇರೋ ಸ್ವಲ್ಪ ತಪ್ಪುಗಳಾಯ್ತು, ಒಂದು 10 ಸೆಕೆಂಡಿನ ಆಯುಷ್ಯ ಕಡಿಮೆ ಆಯಿತು. ದೇವರ ಪೂಜೆ ಬಿಟ್ಟೆ 1 ದಿನದ ಆಯುಷ್ಯ ಹೋಯಿತು. ಹೀಗೆ ಧರ್ಮವನ್ನು ಹೇಗೆ ಬಿಡ್ತಾ ಬರ್ತಾನೆ, ಹಾಗೆ ಆಯುಷ್ಯ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕಾಗಿ ಇವತ್ತು ಏನಾಗಿದೆ ಅಂತಂದ್ರೆ ಅರ್ಧದಷ್ಟು ಆಯುಷ್ಯ ಕಡಿಮೆಯಾಗಿ ಬಿಟ್ಟಿದೆ. ನಮ್ಮ ಬದುಕು, ನಮ್ಮ ಜೀವನ ಎಷ್ಟು? 120 ವರ್ಷದ ಜೀವನ. ಇವತ್ತಿನ ಹುಡುಗರಿಗೆ ಗೊತ್ತಿಲ್ಲ 120 ಅಂತ 100 ಅಂತ ಹೇಳಿ ಅಂತಾರೆ ಬಾಯ್ ಬಿಟ್ಟು. ಯಾಕಂದ್ರೆ 20 ವರ್ಷ ಆಯುಷ್ಯ ಇದೆ ಅನ್ನೋದು ಮರೆತು ಹೋಗ್ಬಿಟ್ಟಿದೆ. ಇನ್ನೊಂದು ಸ್ವಲ್ಪ ದಿವಸಕ್ಕೆ ನಮ್ಮ ಮೊಮ್ಮಗ ಹೇಳ್ತಾನೆ, ಅವನಿಗೂ 100 ವರ್ಷ ಅನ್ನೋದು ಮರೆತು ಬಿಡ್ತದೆ, ಅವನು 80 ವರ್ಷದೇ ಅಂತಾನೆ ಅವನು. ಯಾಕಂದ್ರೆ ಅವನ ಕಣ್ಣ ಮುಂದೆ 80 ವರ್ಷ ಇದ್ದವರಿಗೆ ಗಿನ್ನಿಸ್ ರೆಕಾರ್ಡ್ ಆಗಿಬಿಡುತ್ತೆ. ಈಗ 120 ವರ್ಷದ ಗಿನ್ನಿಸ್ ರೆಕಾರ್ಡ್ ಅಲ್ಲ, ಅವನ ಸಮಯ 80 ವರ್ಷ ಅಂದ್ರೆ ಉಳಿದವರದೆಲ್ಲ ಆಯುಷ್ಯ 50-55 ಯಾಕೆ? ಧರ್ಮವನ್ನು ಬಿಟ್ಟದ್ದಕ್ಕಾಗಿ. ಹಾಗಾದರೆ ಗಣಪತಿ ತನ್ನ ಪಾಲಿನ ಸಂಪೂರ್ಣವಾದ ಆಯುಷ್ಯವನ್ನು ತಾನು ಪರಿಪೂರ್ಣವಾಗಿ ಅನುಭವಿಸ್ತಾನೆ ಅಂದ್ರೆ ಆ ನಮ್ಮ ಗಣಪತಿಯಲ್ಲಿ ಎಷ್ಟು ಧರ್ಮವಿದೆ. ಪೂರ್ಣ ಧರ್ಮ ಅಂತ ಕರೀತಾರೆ ದೇವತೆಗಳಿಗೆ. ವೇದದಲ್ಲಿ ಹೇಳಿರುವ ಏನೆಲ್ಲ ಧರ್ಮಶಾಸ್ತ್ರಗಳಿವೆ ಎಲ್ಲ ಧರ್ಮಗಳನ್ನು ಅಚ್ಚುಕಟ್ಟಾಗಿ ಪಾಲನೆ ಮಾಡೋದು ದೇವತೆಗಳು. ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ, ಗಣಪತಿಯ ಪುರಾಣದಲ್ಲಿ ಒಂದು ಮಾತು ಬರುತ್ತೆ, ಬಹಳ ಸುಂದರವಾದ ಮಾತು ಬರುತ್ತೆ. ಧರ್ಮಸ್ಯೇವ ಭಯಾದೇವೆ ಮನುಷ್ಯ ವರ್ಪರಿಸ್ಥಿತ. ಒಬ್ಬ ವ್ಯಕ್ತಿ ಸರಿಯಾದ ಹಾದಿಯೊಳಗೆ ಇರಬೇಕು ಅಂತಂದ್ರೆ ಅವನಿಗೆ ಧರ್ಮದ ಭಯವಿರಬೇಕು. ಇವತ್ತು ನಾವು ಯಾರು ಕುಡಿಯುವುದಿಲ್ಲ, 2 ಭಯವಿದೆ. ಕೆಲವರಿಗೆ ಧರ್ಮದ ಭಯವಿದೆ, ಕೆಲವರಿಗೆ ಸಾಹಿತ್ಯ ಅಂತ ಭಯವಿದೆ. ಒಟ್ಟಿಗೆ ಯಾವುದೋ ಒಂದು ಭಯ ಅಂತಲೂ ಇದೆ. ಭಯವಿದ್ದ ವ್ಯಕ್ತಿ ಕುಡಿಯೋದಿಲ್ಲ, ಭಯವಿದ್ದ ವ್ಯಕ್ತಿ ಕೊಲೆ ಮಾಡೋದಿಲ್ಲ, ಭಯವಿದ್ದ ವ್ಯಕ್ತಿ ಇನ್ನೊಂದು ತಪ್ಪು ಮಾಡೋದಿಲ್ಲ, ಭಯವಿದ್ದ ವ್ಯಕ್ತಿ ಮತ್ತೊಂದು ತಪ್ಪು ಮಾಡೋದಿಲ್ಲ, ಭಯವಿದ್ದ ವ್ಯಕ್ತಿ ಯಾವ ತಪ್ಪನ್ನೂ ಮಾಡೋದಿಲ್ಲ. ಯಾರು ತಪ್ಪು ಮಾಡ್ತಾರೆ ಅವನಿಗೆ ಭಯವಿಲ್ಲ ಎಂದೇ ಅರ್ಥ. 8 ತಾಸು ಓದಿ ಪರೀಕ್ಷೆಗಳಲ್ಲಿ ಯಾರು ಉತ್ತೀರ್ಣನಾಗ್ತಾನೆ ಅವನಿಗೆ ತುಂಬಾ ಭಯವಿದೆ. ನಾನು ಫೇಲ್ ಆದರೆ ನನಗೆ ಇನ್ನೊಂದು ವರ್ಷ ಇದರೊಳಗೆ ಕಳಿಬೇಕಾಗತ್ತೆ ಅನ್ನೋ ಭಯವಿದೆ. ಅದಕ್ಕಾಗಿ ಅವನು ಓದ್ತಾನೆ. ಎಷ್ಟು ಹೋದ್ರೇನು, ಎಷ್ಟು ಬಿಟ್ರೇನು, ನಮ್ಮ ಅಪ್ಪ ಅಮ್ಮ ನಾನು ಊಟಕ್ಕೆ ಹಾಕ್ತಾರೆ ಅಂತ ಯಾವ ನಿರ್ಲಜ್ಜನಾಗಿರ್ತಾನೆ ಅವನು ಎಂದಿಗೂ ಮುಂದುವರಿಯುವುದಿಲ್ಲ. ಯಾಕೆ? ಅವನಿಗೆ ಭಯವೇ ಇಲ್ಲ. ಅವನಿಗೆ ಯಾವ್ದು ಭಯವಿದೆ? ಅವನಿಗೆ 2 ಬೀಗಲು ಹೊರಗಾಗ್ಲಿಲ್ಲ ಅಪ್ಪ ಅಮ್ಮ, ಏನ್ ಬೇಕಾದ್ರೆ ಮಾಡಿ ಊಟಕ್ಕೆ ಹಾಕ್ತೀನಿ ಅಂದ್ರು, ಊಟಕ್ಕಾಗಿ ಹೊಟ್ಟೆ ಊಟ ಬಿಟ್ಟು ಹೊಟ್ಟೆ ಊಟ ಬಿಟ್ಟು 5 ರೊಕ್ಕ ಸಿಕ್ಕಿದ್ದು. ಆಮೇಲೆ ಯಾವ್ದು ಭಯವಿದೆ? ಯಾವ್ದು ಭಯವಿಲ್ಲ ಅಂದ್ರೆ ಅವನು ಧರ್ಮ ಮಾಡ್ತಾನೆ.
ಮನುಷ್ಯ ಬ್ರಹ್ಮನಿಷ್ಠಿತ, ಯಾವುದೇ ಒಬ್ಬ ಮನುಷ್ಯ ಸರಿಯಾದ ಹಾದಿಯಲ್ಲಿ ಇದ್ದಾನೆ ಅದರ ಅರ್ಥ ಅವನಿಗೆ ಧರ್ಮದ ಭಯವಿದೆ ಅಂತ ಅರ್ಥ. ಇವತ್ತು ನಾನು 2 ಹೊತ್ತು ಸಂಧ್ಯಾವಂದನ ಯಾಕೆ ಮಾಡುವುದಿಲ್ಲ ಅಂತಂದ್ರೆ ನನಗೆ ಮುಂದೆ ಇಂಥ ಅನರ್ಥವಾಗತ್ತೆ ಎನ್ನುವ ಭಯ ನನಗಿಲ್ಲ. ಇವತ್ತು ನಾನು ದೇವರ ಪೂಜೆ ಯಾಕೆ ಮಾಡುವುದಿಲ್ಲ ಅಂತಂದ್ರೆ ನನಗೆ ಇಂಥ ನರಕಗಳಿಗೆ ಹಾಕಿ ನನ್ನನ್ನು ಒತ್ತಾಡಿಸ್ತಾರೆ ಅಂತ ಭಯ ನನಗಿಲ್ಲ. ಯಜ್ಞ ದಾನ ತಪಸ್ಸುಗಳು ಮಾಡುವುದರಿಂದ ಬಿಡುವುದರಿಂದ ಏನೇನು ಅನರ್ಥವಿದೆ ಎನ್ನುವ ಭಯವಿಲ್ಲ. ಹಾಗಾಗಿ ಹೇಗೆ ಬೇಕೋ ಹಾಗೆ ನಾವಿದ್ದೇವೆ, ನಮಗೆ ಹೇಗೆ ಬೇಕೋ ಹಾಗೆ ನಾವು ಎಂಜಾಯ್ ಮಾಡ್ತೇವೆ. ಹಾಗಾಗಿ ಅದು ಆಗದೇ ಧರ್ಮದಲ್ಲಿ ಪ್ರಚಂಡವಾದ ಬುದ್ಧಿ ಬಂದು ಆ ಧರ್ಮವನ್ನು ಮಾಡಿಸಬೇಕು ಅಂತಾದರೆ ಗಣಪತಿಯ ಆರಾಧನೆ ಇದು ಅತ್ಯಂತ ಅನಿವಾರ್ಯವಾಗಿ ಆಗಲಿಕ್ಕೇ ಬೇಕು. ಅಷ್ಟರಲ್ಲಿ ಯಾರು ಕೇಳಿದ್ರೆ ನಾವು ಗಣಪತಿ ಆರಾಧನೆ ಮಾಡ್ತೇವೆ, ನಿತ್ಯದಲ್ಲೂ ಸಂಕಷ್ಟ ಚತುರ್ಥಿ ಉಪವಾಸವನ್ನು ಮಾಡ್ತೇವೆ. ನಾವು ಆರಾಧನೆಯನ್ನು ಮಾಡ್ತೇವೆ. ಹಾಗಾದ್ರೆ ಈ ಆರಾಧನೆಗೆ ಜಗನ್ನಾಥದಾಸರು ಏನ್ ಹೇಳ್ತಾರೆ, ಶಿವರಾಚಾರ್ಯ ಏನ್ ಹೇಳ್ತಾರೆ, ಗಣಪತಿಯ ಇನ್ನೇಕ ಮಹಿಮೆಗಳು ಏನಿವೆ, ಹರಿಕಥಾಮೃತ ಸಾರದಲ್ಲಿ ಮತ್ತಿನ್ನೆಂತ ಮಹಿಮೆಗಳನ್ನು ಹೇಳಿದ್ದಾರೆ. ಶಿವರಾಚಾರ್ಯರು ಗಣಪತಿಯ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಏನೆಲ್ಲ ಹೇಳ್ತಾ ಇದ್ದಾರೆ? ಗಣಪತಿಯ ಆನೆಯ ಮುಖ ಏಕೆ ಬಂತು? ನಾವು ಕಥೆ ಕೇಳುತ್ತೇವೆ. ಹಾಗಾದ್ರೆ ನಾವು ಕೇಳಿದ ಕಥೆ ಪರಿಪೂರ್ಣ ಸರಿಯ ಅಥವಾ ಶ್ರೀಮದಾಚಾರ್ಯರು ಒಂದು ಅದ್ಭುತವಾದ ತತ್ವವನ್ನು ತಿಳಿಸಿಕೊಡ್ತಾರೆ? ಶ್ರೀಮದಾಚಾರ್ಯ ದೃಷ್ಟಿಯೊಳಗೆ ಗಣಪತಿಗೆ ಹೇಳ್ತಾರೆ ಆನೆಯ ಮುಖ ಬಂದದ್ದು ಹೇಗೆ ಇತ್ಯಾದಿಯಾದ ನೂರಾರು ವಿಷಯಗಳು ನಾಳೆಯ ದಿನ ಕೇಳುವ ಸಮಯ ಸಿಗತ್ತೆ. ಆದ್ದರಿಂದಾಗಿ ವೈಭವದಿಂದ ನಾಳೆ ಪರಿಪೂರ್ಣವಾಗಿ ಈ ಗಣಪತಿಯ ಮಹಿಮೆಯನ್ನು ಕೇಳೋಣ, ಚಿಂತನೆಯನ್ನು ಮಾಡೋಣ, ಆ ಗಣಪತಿಯ ಅನುಗ್ರಹವನ್ನು ಸಂಪಾದಿಸಿಕೊಳ್ಳೋಣ. ಇರುವ ಎಲ್ಲಾ ವಿಘ್ನಗಳನ್ನು ಕಳೆದುಕೊಂಡು ಆ ದೇವರ ಪರಿಪೂರ್ಣವಾದ ಅನುಗ್ರಹಕ್ಕೆ ಪಾತ್ರರಾಗೋಣ. ನಾಳೆಯಿಂದ ತಮ್ಮೆಲ್ಲರಲ್ಲೂ ಒಂದು ರಿಕ್ವೆಸ್ಟ್, ಬರುವಾಗ ಇನ್ನೊಂದು ಕೈಯನ್ನು ಹಿಡಿದುಕೊಂಡೇ ಬನ್ನಿ. ಅವರ ವಿಘ್ನವನ್ನು ಪರಿಹಾರ ಮಾಡಿಸಿಕೊಳ್ಳುವ ಪುಣ್ಯ ನಮ್ಮೆಲ್ಲರಿಗೂ ಇವತ್ತು ಬಂದಿದೆ. ಹಾಗಾಗಿ ಅವರ ವಿಘ್ನವನ್ನು ಕಳೆದು ಹಾಕಿಕೊಂಡು ಎಳೆದುಕೊಂಡು ಬಂದಿಲ್ಲ ಅಂದ್ರೆ ನಿಮ್ಮೆಲ್ಲರಿಗೂ ಮತ್ತು ವಿಘ್ನ ಆದಂತ ಅರ್ಥ. ಮತ್ತು ವಿಘ್ನ ಆದನೋ ಇಲ್ಲೋ ವಿಚಾರವನ್ನು ಮಾಡಿ ನಾಳೆ ಬಂದೇ ಬರ್ತಾರೆ, ಸ್ವಾಮಿಗಳಿದ್ದಾರೆ. ಆದ್ದರಿಂದ ಅದರೊಳಗೆ ವಿಚಾರವಿಲ್ಲ. ಆದರೆ ನಾವು ಕರೆದುಕೊಂಡು ಬರೋದು ಅತ್ಯಂತ ಅನಿವಾರ್ಯ. ಗಣಪತಿಯ ಇಷ್ಟು ವಿಶಾಲವಾದ ಮಹಿಮೆಯನ್ನು ಮತ್ತೆ ಪುನಃ ಕೇಳಿ ಸಿಗೋದಿಲ್ಲ. ಗಣೇಶ ಚತುರ್ಥಿ ಬಂದಾಗ ನೆನಪಿಗೆ ಇರುವುದಿಲ್ಲ. ಏನ್ ಮಾಡಬೇಕು, ಏನ್ ಬಿಡಬೇಕು ಗೊತ್ತಾಗೋದಿಲ್ಲ. ಆಚಾರ ಒಂದು 10 ಪೂಜೆಗಳನ್ನು ಒಪ್ಕೊಂಡಿರ್ತಾರೆ. ಅವ್ರದ್ದೇನೋ ಗಡಿಬಿಡಿಯಲ್ಲಿ 10 ನಿಮಿಷದಲ್ಲಿ ಪೂಜೆ ಮಾಡ್ತಾರೆ. ಅಷ್ಟೇ ಪೂಜೆ ವೈಭವದ ಪೂಜೆ ಅಂತ ನಾವು ತಿಳಿದಿದ್ದೇವೆ. ಹಾಗೆಲ್ಲ ಅಲ್ಲ. ಗಣಪತಿಯ ಗುಣಗಳು, ಗಣಪತಿಯ ಶಕ್ತಿ, ಗಣಪತಿಯ ಬಲ, ಆ ಗಣಪತಿಯ ವಿಷ್ಣು ಭಗವಂತನಲ್ಲಿಯ ನಿಷ್ಠೆ, ಅವರ ಧರ್ಮದಲ್ಲಿ ಆಸಕ್ತಿ, ನಮಗೆ ಮಾಡಿದ ಮಹೋಪಕಾರ, ಹೀಗೆ ಎಲ್ಲಾ ವಿಷಯಗಳಲ್ಲೂ ಕೂಡ ನಾಳೆಯ ದಿನ ವಿಸ್ತಾರವಾಗಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿಭಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸಹತ ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿರಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ಅನ್ಯಥಾ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವ ವಿಷ್ಣು ತೃಪ್ತಿಕರ ಸದಾ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರು ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಆಚಾರ್ಯರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ, ನಾಳೆ ಸರಿಯಾಗಿ ಸಂಜೆ 6:30 ಆಚಾರ್ಯರ ಪ್ರವಚನ ಇರುತ್ತದೆ. ಏಕೆಂದರೆ ನಾಳೆ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಆಗಮಿಸಲಿಕ್ಕಿದ್ದಾರೆ. ಅದರ ಜೊತೆಗೆ ಹಲವಾರು ಪ್ರಮುಖ ನಾಯಕರುಗಳು ಕೂಡ, ಪ್ರಮುಖ ವ್ಯಕ್ತಿಗಳು ಕೂಡ ನಾಳಿನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಉಂಟು. ಸೊ ಕಾರ್ಯಕ್ರಮಗಳು ಒಂದು ಸ್ವಲ್ಪ ವೇಳೆ ಹೆಚ್ಚಾಗೋದ್ರಿಂದ ನಾಳೆ ಆಚಾರ್ಯರ ಒಂದು ಪ್ರವಚನ 6:30ಗೆ ಪ್ರಾರಂಭ ಆಗ್ತದೆ. ನಾಡಿದ್ದು ಗೋಪಾಲದಾಸರ ಆರಾಧನೆಯ ಪ್ರಯುಕ್ತ ಕೋಟೆಯ ಎಲ್ಲ ಭಜನಾ ಮಂಡಳಿಗಳ